ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 2023ರಲ್ಲಿ ನಡೆದಿರತಕ್ಕಂತಹ ಅಗ್ನಿವೀರ್ ಪರೀಕ್ಷೆಯ 2ನೇ ಶಿಫ್ಟಿನ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಸ್ಟಾರ್ಟ್ ಮಾಡೋಣ, ಸರಿನಾ? ಸೊ ಆಲ್ರೆಡಿ ನಾವು ಒಂದು ಪ್ರಶ್ನೆ ಪತ್ರಿಕೆ ಹಾಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ದು ಅನಾಲಿಸಿಸ್ನ ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ವಿ. ಯಾರು ಇನ್ನೂ ನೋಡಿಲ್ಲ ಅಲ್ವಾ? ಸೊ ಅದು ಪ್ಲೇಲಿಸ್ಟಲ್ಲಿ ಇರುತ್ತೆ, ನೀವು ನೋಡ್ಕೋಬಹುದು, ಸರಿನಾ? ಸೊ ಇಷ್ಟು ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಏನಿರುತ್ತೆ ಅಲ್ವಾ, ಸೊ ಕಂಪ್ಲೀಟಾಗಿ ಕ್ವಶನ್ಸ್ ಏನಿದೆ ಅಂದರೆ ಇಂಗ್ಲೀಷಲ್ಲಿ ಇರುತ್ತೆ, ಬಟ್ ನಾನು ನಿಮಗೆ ಕನ್ನಡದಲ್ಲೇ ಹೇಳ್ತೀನಿ. ಓಕೆ, ಸೊ ಏನಿದೆ ಅಂದರೆ ಫಸ್ಟ್ ಕ್ವಶನು, ವೇರ್ ಈಸ್ ದ ಹರಪ್ಪನ್ ಸಿಟಿ ಆಫ್ ಕಾಲಿಬಂಗಾನ್ ಈಸ್ ಲೊಕೇಟೆಡ್ ಅಂತ ಕೇಳಿದ್ದಾನೆ. ಓಕೆ, ಹರಪ್ಪ ಎಲ್ಲಿದೆ ಅಂತ ಕೇಳಿಲ್ಲ ಅವನು, ಬಟ್ ಆ ಹರಪ್ಪ ಸಿಟಿಯ, ಹರಪ್ಪ ನಾಗರಿಕತೆಯ ಈ ಕಾಲಿಬಂಗಾನ್ ಅನ್ನುವ ಒಂದು ಸಿಟಿ ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಪಾಕಿಸ್ತಾನ ಅಂತ ಕೊಟ್ಟಿದ್ದಾನೆ. ಸೊ ಹರಪ್ಪ ಅಂತ ನೋಡೋಕೆ ಪಾಕಿಸ್ತಾನ ಅಂತ ಹಾಕಿದ್ರೆ ಒಂದು ಮಾರ್ಕ್ಸ್ ಜೈ ಅಂತ ಬಿಡ್ತದೆ ಹಂಗೆ, ಸರಿನಾ? ಬಟ್ ಅವ್ನು ಹರಪ್ಪ ಕೇಳಿಲ್ಲ, ಹರಪ್ಪ ನಾಗರಿಕತೆಯ ಬಗ್ಗೆ, ಹರಪ್ಪ ನಾಗರಿಕತೆಯಲ್ಲಿ ಕಂಡುಬರ್ತಕ್ಕಂಥ ಒಂದು ಕಾಲಿಬಂಗಾನ ಬಗ್ಗೆ ಕೇಳಿದ್ದಾನೆ, ಸರಿನಾ? ಸೊ ಅದಕ್ಕೆ ಪ್ರಶ್ನೆ ಯಾವಾಗಲೂ ಕೂಡ ಪೂರ್ತಿಯಾಗಿ ಓದಬೇಕು, ಸರಿನಾ? ಸೊ ಪಾಕಿಸ್ತಾನ ಅಲ್ಲ, ಮತ್ತೆ ಹರಿಯಾಣ ಅಂತ ಕೊಟ್ಟಿದ್ದಾನೆ, ಅದಾದ ನಂತರ ರಾಜಸ್ಥಾನ ಅಂತ ಕೊಟ್ಟಿದ್ದಾನೆ, ಮತ್ತೆ ಗುಜರಾತ್ ಅಂತ ಕೊಟ್ಟಿದ್ದಾನೆ. ಸೊ ಈ ಕಾಲಿಬಂಗನ್ ಅನ್ನುವ ಒಂದು ಸಿಟಿ ಇದೆಯಲ್ವಾ, ಈ ಕಾಲಿಬಂಗನ್ ಅನ್ನುವ ಸಿಟಿ ಎಲ್ಲಿ ಕಂಡುಬರುತ್ತೆ ಅಂದರೆ ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಹಾಗೆ ಒಂಟೆಯ ಅಸ್ಥಿ ಪಂಜರಗಳು ಯಾವ ಒಂದು ಸ್ಥಳದಲ್ಲಿ ಕಂಡುಬಂದಿದ್ದಾವೆ ಅಂತ ಕೇಳ್ತಾನೆ. ಓಕೆ, ಯಾವುದು? ಒಂಟೆಯ ಅಸ್ಥಿ ಪಂಜರಗಳು. ಒಂಟೆ ಏನಿರುತ್ತೆ ಅಲ್ವಾ, ಕ್ಯಾಮಲ್, ಆ ಒಂಟೆಯ ಅಸ್ಥಿ ಪಂಜರಗಳು ಎಲ್ಲಿ ಕಂಡುಬಂದಿದೆ ಅಂದರೆ ನಿಮಗೆ ಇದೇ ಕಾಲಿಬಂಗನಲ್ಲಿ ಕಂಡುಬಂದಿದೆ. ಹಾಗೆ ಅಗ್ನಿಕುಂಡಗಳ ಕುರುಹುಗಳು ಎಲ್ಲಿ ಕಂಡುಬಂದಿದ್ದಾವೆ ಅಂತ ಕೇಳ್ತಾನೆ. ಅಗ್ನಿಕುಂಡಗಳ ಕುರುಹುಗಳು ಕಂಡುಬಂದಿರೋದು ನಿಮಗೆ ಎಲ್ಲಿ ಅಂದರೆ ಇದೇ ಕಾಲಿಬಂಗಾನಲ್ಲಿ, ಸರಿನಾ? ನೆನಪಿರಲಿ, ಇದು ನಿಮಗೆ ಕೇಳ್ತಾನೆ. ಸೊ ಒಂಟೆದ ಬಗ್ಗೆ ಕೇಳ್ತಾನೆ, ಹಾಗೆ ಅಗ್ನಿಕುಂಡದ ಬಗ್ಗೆ ಕೇಳ್ತಾನೆ, ಮತ್ತು ಈ ಕಾಲಿಬಂಗಾನನ್ನು ಕಂಡು ಹಿಡಿದವರು ಯಾರು ಅಂತ ಕೇಳ್ತಾನೆ. ಓಕೆ, ಸೊ ಅದು ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನು. ಈ ಕಾಲಿಬಂಗಾನನ್ನು ಕಂಡು ಹಿಡಿದವರು ಯಾರು ಅಂದರೆ ಥಾಪರ್ ಅಂತ ಬರ್ತಾರೆ. ಓಕೆ, ಯಾಪರು ಥಾಪರ್. ಸೊ ಥಾಪರ್ ಹೇಗೆ ನೆನಪಿಡಬೇಕು? ಈ ಕಾಲಿಬಂಗನ್ ಎಲ್ಲಿದೆ? ರಾಜಸ್ಥಾನದಲ್ಲಿ ಏನಿದೆ? ಥಾರ್ ಮರುಭೂಮಿ ಇದೆ, ಸರಿನಾ? ಸೊ ಇಲ್ಲಿ ಇಲ್ಲಿರ ನಡುವೊಂದು ಬಂದಿದೆ ಅಷ್ಟೇ, ಸಿಂಪಲ್. ಥಾಪರ್ ಅಥವಾ ಥಾರ್ ಅಂತ ನೆನ್ಪಿಟ್ಕೊಂಡ್ಬಿಡಿ. ಸೊ ಇವನ ಹೆಸರು ನೆನ್ಪುಳಿತದೆ, ಆ ಕಾಲಿಬಂಗನೂ ನೆನ್ಪುಳಿತದೆ, ರಾಜಸ್ಥಾನವೂ ನೆನ್ಪುಳಿತದೆ, ಕರ್ನಾಟಕದಲ್ಲಿರೋ ಸ್ಥಳಗಳೂ ನೆನ್ಪುಳಿತದೆ, ಸರಿನಾ? ಸೊ ಸಿಂಪಲ್. ಆ್ಯಂಡ್ ದೆನ್ ಪಾಕಿಸ್ತಾನ ಅಂತ ಕೊಟ್ಟಿದ್ದಾನೆ. ಈ ಪಾಕಿಸ್ತಾನಲ್ಲಿ ಯಾವ ಒಂದು ಹರಪ್ಪನ್ ನಾಗರಿಕತೆಯ ತಾಣಗಳಿದಾವೆ ಅಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ಹರಪ್ಪ ಅನ್ನುವ ಸಿಟಿನೇ ಏನಿದೆ ಅಲ್ವಾ, ಅದು ಪಾಕಿಸ್ತಾನದಲ್ಲಿದೆ. ಹಾಗೆ ಮೆಹೆಂಜೋದಾರೋ ಅನ್ನುವ ಸಿಟಿಯೂ ಕೂಡ ನಿಮಗೆ ಇದೇ ಪಾಕಿಸ್ತಾನದಲ್ಲಿ ಕಂಡುಬರುತ್ತೆ. ಯಾವುದು? ಮೆಹೆಂಜೋದಾರೋ, ಮತ್ತೆ ಇದ್ಯಾವುದು? ಹರಪ್ಪ, ಸರಿನಾ? ಹಾಗೆ ಸೂಕ್ತ ಜೆಂಡರ್ ಅಂತ ಕಂಡುಬರುತ್ತೆ. ಈ ಮೂವರು ಕೂಡ ನಿಮಗೆ, ಈ ಮೂರು ಸಿಟಿಗಳು ಎಲ್ಲಿ ಕಂಡುಬರುತ್ತವೆ ಅಂದರೆ ಇದೇ ಪಾಕಿಸ್ತಾನದಲ್ಲಿ ಕಂಡುಬರುತ್ತೆ. ಓಕೆ, ನಮ್ಮ ದೋಸ್ತಿ ದೇಶ ಇದು, ಯಾವುದು? ನಮ್ಮ ಪಾಕಿಸ್ತಾನ, ಸರಿನಾ? ಗೊತ್ತಿರಲಿ ಇದು ನಿಮಗೆ. ಹಾಗೆ ಹರಿಯಾಣದಲ್ಲಿ ಯಾವ ಒಂದು ಸಿಟಿ ಫೇಮಸ್ ಆಗಿದೆ ಅಂತ ಕೇಳ್ತಾನೆ. ಓಕೆ, ಸೊ ಹರಿಯಾಣದಲ್ಲಿ ಕಂಡುಬರ್ತಕ್ಕಂಥ ಸಿಂಧೂ ನಾಗರಿಕತೆಯ ತಾಣ ಯಾವುದು ಅಂತ ಕೇಳಿದಾಗ, ಸೊ ನೀವೇನು ಹೇಳಬೇಕಾಗುತ್ತೆ? ಬನವಾಲಿ. ಓಕೆ, ಯಾವುದು? ಬನ್ವಾಲಿ, ಬ್ರೆಡ್ ವಾಲಿ ಅಲ್ಲ, ಬನವಾಲಿ. ಓಕೆ, ಸೊ ಈ ಬನವಾಲಿ ಅನ್ನೋದು ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಈ ಹರಿಯಾಣದಲ್ಲಿ ಕಂಡುಬರುತ್ತೆ, ಸರಿನಾ? ಸೊ ಗೊತ್ತಿರಲಿ, ನಿಮಗೆ ಕೇಳ್ತಾನೆ. ಹಾಗೆ ಸಾಸಿವೆಯ ಕುರುಹುಗಳು ನಿಮಗೆ ಎಲ್ಲಿ ಕಂಡು ಬಂದಿದ್ದಾವೆ ಅಂತ ಕೇಳ್ತಾನೆ. ಈ ಸಾಸಿವೆಯ ಕುರುಹುಗಳು ನಿಮಗೆ ಕಂಡು ಬಂದಿರೋದು ಇದೇ ಬನವಾಲಿಯಲ್ಲಿ ಕಂಡು ಬಂದಿದ್ದಾವೆ. ಹೇಗೆ ನೆನ್ಪಿಟ್ಕೋಬೇಕು ಸರ್? ಬನ್ನಲ್ಲಿ ಸಾಸಿವೆ ಹಾಕೊಂಡು ತಿಂತೀರಾ ಅಂತ ನೆನ್ಪಿಟ್ಕೊಳ್ಳಿ. ಸೊ ಈ ಬನ್ನು ನೆನ್ಪುಳಿತೆ, ಹರಿಯಾಣ ನೆನ್ಪುಳಿತದೆ. ಈ ಬನ್ ಹೇಗೆ ಮಾಡಬೇಕು? ಹರಿಬೇಕು. ಓಕೆ, ಹರಿದು ತಿನ್ನಬೇಕು. ಸೊ ಅದರಲ್ಲಿ ಸಾಸಿವೆ ಇರ್ತವೆ ನಿಮಗೆ, ಸರಿನಾ? ಸೊ ಬನವಾಲಿಯಲ್ಲಿ, ಹರಿಯಾಣದಲ್ಲಿ ಏನು ಕಂಡು ಬಂದಿದೆ ನಿಮಗೆ? ಸಾಸಿವೆಯ ಕುರುಹುಗಳು ಕಂಡು ಬಂದಿದ್ದಾವೆ, ಸರಿನಾ? ಸರ್ ಹಾಗಾದ್ರೆ ಸಾಸಿವೆಯ ಕುರುಹುಗಳು ನಾವೇನು ಜಾಸ್ತಿ ಕ್ವಶನ್ ಪೇಪರಲ್ಲಿ ನೋಡಿಲ್ಲ, ಬಟ್ ಭತ್ತದ ಕುರುಹು ಮತ್ತು ರಾಗಿಯ ಕುರುಹು ಯಾವ ಒಂದು ಸ್ಥಳದಲ್ಲಿ ಕಂಡು ಬಂದಿದೆ ಅಂತ ಕೇಳಿದಾನೆ ಅಂತ ನೀವು ಹೇಳ್ತೀರಾ. ಓಕೆ, ಯಾವುದು? ಒಂದು ಭತ್ತದ ಕುರುಹು ಆ್ಯಂಡ್ ರಾಗಿಯ ಕುರುಹು ಅಂತ, ಸರಿನಾ? ಈ ಭತ್ತದ ಕುರುಹು ಮತ್ತು ರಾಗಿಯ ಕುರುಹುಗಳು ನಿಮಗೆ ಯಾವ ಒಂದು ಸ್ಥಳದಲ್ಲಿ ಕಂಡು ಬಂದಿದ್ದಾವೆ ಅಂದರೆ ಲೋಥಾಲ್. ಓಕೆ, ಯಾವುದು? ಲೋಥಾಲ್. ಈ ಲೋಥಾಲ್ ಎಲ್ಲಿ ಕಂಡುಬರುತ್ತೆ? ಗುಜರಾತಲ್ಲಿ ಕಂಡುಬರ್ತಕ್ಕಂಥ ಒಂದು ಸ್ಥಳ ಯಾವುದು ಅಂದರೆ ಲೋಥಾಲ್. ಹಾಗೆ ಧೋಲವೀರ ಎಲ್ಲಿ ಕಂಡುಬರುತ್ತೆ? ಸೇಮ್ ಇದೇ ಗುಜರಾತಲ್ಲಿ ನಿಮಗೆ ಧೋಲವೀರ ಕಂಡುಬರುತ್ತೆ, ಸರಿನಾ? ರಂಗಪುರ ಎಲ್ಲಿ ಕಂಡುಬರುತ್ತೆ? ಸೇಮ್ ಇದೇ ಗುಜರಾತಲ್ಲಿ ನಿಮಗೆ ರಂಗಪುರ್ ಕಂಡುಬರುತ್ತೆ, ಸರಿನಾ? ಸೊ ನಿಮಗೆ ಒಂದು ಪ್ರಶ್ನೆ ಕೇಳಬಹುದು, ಏನು ಅಂದರೆ ಈ ಸಿಂಧೂ ನಾಗರಿಕತೆ ಅಥವಾ ಈ ಹರಪ್ಪನ್ ನಾಗರಿಕತೆಯ ಅತ್ಯಂತ ಹೆಚ್ಚು ತಾಣಗಳು ಈ ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬಂದಿದ್ದಾವೆ ಅಂತ. ಇದೇ ಗುಜರಾತಲ್ಲಿ ಅತಿ ಹೆಚ್ಚು ಕಂಡು ಬಂದಿದ್ದಾವೆ ನೋಡ್ರಿ. ನಾವೆಲ್ಲ ಓದಿರ್ತೀವಿ ಏನು, ಎಲ್ಲ ವಾಯು ಭಾಗದಲ್ಲಿ, ಮೀನ್ಸ್ ರಾಜಸ್ಥಾನ, ಪಂಜಾಬು, ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಮತ್ತು ಪಾಕಿಸ್ತಾನದ ಕೆಲವು ಭಾಗದಲ್ಲಿ ಜಾಸ್ತಿ ಸಿಟಿಗಳು ಕಂಡು ಬಂದಿದ್ದಾವೆ ಅಂತ. ಸಿಟಿಗಳು ಕಂಡು ಬಂದಿದ್ದಾವೆ, ಬಟ್ ಒಂದೇ ಒಂದು ರಾಜ್ಯದಲ್ಲಿ ಅಂತ ಹೇಳಿದ್ರೆ ಸರ್ ನಮಗೆ ಗುಜರಾತ್ ಆಗುತ್ತೆ, ಸರಿನಾ? ಗೊತ್ತಿರಲಿದ್ದು ಕೇಳ್ತಾನೆ ನಿಮಗೆ, ಸರಿನಾ? ಸೊ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಈ ಗುಜರಾತನ್ನು ಕಂಡು ಹಿಡಿದವ್ರು ಯಾರು? ಓಕೆ, ಈ ಗುಜರಾತಲ್ಲಿ ಲೋಥಾಲ್. ಓಕೆ, ಈ ಲೋಥಾಲ್ ಸಿಟಿಯನ್ನು ಕಂಡು ಹಿಡಿದವ್ರು ಯಾರು ಅಂತ ಕೇಳ್ತಾರೆ ನಿಮಗೆ. ಈ ಲೋಥಾಲ್ ಸಿಟಿಯನ್ನು ಕಂಡು ಹಿಡಿದಿರ್ತಕ್ಕಂತಹ ಒಬ್ಬ ಮಹಾನ್ ವೀರ ಯಾರು ಅಂದರೆ SR ರಾವ್. ಓಕೆ, SR ರಾವ್. ಇದೇ SR ರಾವ್ ಅನ್ನೋ ವ್ಯಕ್ತಿ ಏನು ಹೇಳ್ತಾನೆ ಅಂದರೆ, ಈ ಸಿಂಧೂ ನಾಗರಿಕತೆಯ ತಾಣದ ಕಾಲದಲ್ಲಿ ಈ ಸಿಂಧೂ ಜನರು ಬಂಗಾರವನ್ನು ನಮ್ಮ ಕರ್ನಾಟಕದಿಂದ ಆಮದು ಮಾಡ್ಕೊಳ್ತಿದ್ರಂತೆ. ಓಕೆ, ಬಟ್ ನಾವೇನು ಓದಿದ್ದೀವಿ, ಟೈಲರ್ ಅನ್ನುವ ವ್ಯಕ್ತಿ 1896
ಆ ಆಸ್ಪಾಸಿನ ಸಮಯದಲ್ಲಿ ಈ KGF ಏನು ಚಿನ್ನದ ಗಣಿ ಅವ್ನು ಕೊರೆದಿದ್ದ ಅಂತ. ಬಟ್ ಇವನೇನು ಹೇಳಿದಾನೆ ಸರ್ ಅಂದರೆ, ಯಾರು SR ರಾವ್ ಆಗಿನ ಕಾಲದಲ್ಲೇ ನಮ್ಮ ಕರ್ನಾಟಕದಿಂದ ಬಂಗಾರ ಆಮದು ಮಾಡ್ಕೊಳ್ತಿತ್ತು ಅಂತೆ. ಓಕೆ, ಹೇಳಿದ್ದಾರೆ. ಬಟ್ ಇದನ್ನ ಸುಳ್ಳು ಅಂತ ಕೂಡ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ನಮ್ಮಲ್ಲಿ ಬಂಗಾರ ಕಂಡು ಬರ್ತಿತ್ತು. ಬಟ್ KGF ಅಲ್ಲ. ಬಟ್ ಈತ ಏನು ಹೇಳಿದ್ದಾನೆ ಅಂದರೆ KGF ಇಂದನೇ ಒಯ್ತಿದ್ರು ಅಂತ ಹೇಳಿದ್ದಾನೆ, ಯಾರು SR ರಾವ್ ಅನ್ನೋನು. ಸರಿನಾ? ಸೊ ಕೆಲವೊಂದು ಕಡೆ ನಿಮಗೆ ಕರ್ನಾಟಕದಿಂದ ಅಂತ ಮೆನ್ಷನ್ ಮಾಡಿದ್ದಾರೆ, ಬಟ್ ಕೆಲವೊಂದು ಕಡೆ ಎಕ್ಸಾಕ್ಟ್ಲಿ KGF ಇಂದಾನೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸರಿನಾ? ಸೊ ಅದಕ್ಕೆ ಸ್ವಲ್ಪ ಗೊತ್ತಿರಲಿ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಎರಡನೇ ಪ್ರಶ್ನೆ, ಹೂ ಟುಕ್ ದ ಓತ್ ಆ್ಯಸ್ ಅ 22nd ಗವರ್ನರ್ ಆಫ್ ಮಹಾರಾಷ್ಟ್ರ ಆನ್ 18 February 2023 ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ರಮೇಶ್ ಬಯಾಸ್ ಅಂತ ಆಗುತ್ತೆ. ಓಕೆ, ಸೊ ಪ್ರಸ್ತುತ ಯಾರಿದ್ದಾರೆ? ರಾಧಾಕೃಷ್ಣನ್ ಅವರು ಇದ್ದಾರೆ. ಓಕೆ, ಸೊ ರಾಧಾಕೃಷ್ಣನ್ ಅವರು ಇವಾಗಿದ್ದಾರೆ, ರಾಧಾಕೃಷ್ಣ. ಸರಿನಾ? ನಮ್ಮ ಕರ್ನಾಟಕದ ಯಾರಿದ್ದಾರೆ? ಥಾವರ್ ಚಂದ್ ಗೆಹ್ಲೋಟ್ ಇದ್ದಾರೆ. ಸರಿನಾ? ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ಮತ್ತು ನೂತನವಾಗಿ ಇವತ್ತು ನೀವು ನೋಡ್ಕೊಳ್ಳೋದೇ ಬೇಡ. ಓಕೆ, ಗವರ್ನರ್ 28 ರಾಜ್ಯದ ಗವರ್ನರ್ಗಳನ್ನು ನೀವು ನೋಡ್ಕೊಳ್ಳೋದು ಇವತ್ತು ಬೇಡ. ಓಕೆ, ನೀವು ಎಕ್ಸಾಮ್ ಇನ್ನೂ ಹೋಗೋಕ್ಕಿಂತ 1 ವೀಕ್ ಬಿಫೋರ್ ಏನಿರೋದು ಅಲ್ವಾ, 1 ವೀಕ್ ಬಿಫೋರು ಅಥವಾ 15 ಡೇಸ್ ಬಿಫೋರು ಎಲ್ಲರನ್ನು ನೋಡ್ಕೊಂಡು ಹೋಗಿ. ಯಾಕೆಂದರೆ ಅಲ್ಲಿವರೆಗೂ ಮ್ಯಾಕ್ಸಿಮಮ್ ಚೇಂಜ್ ಆಗಿರ್ತಾರೆ. ಓಕೆ, ಯಾಕಂದರೆ ಒಂದು ರಾಜ್ಯ ಅಥವಾ 1-2 ರಾಜ್ಯ ಚೇಂಜ್ ಆಗಿದ್ರು ನೀವು ಆ ರಾಜ್ಯದೆಲ್ಲ ಓದ್ಕೊಂಡಿರ್ತೀರ. ಬಟ್ ನೀವು ಎಕ್ಸಾಮಲ್ಲಿ ನೀವು ಏನಾದರೂ ಮರ್ತು ಬಿಟ್ಟರೆ ಹೇಗಾಗುತ್ತೆ? ಓಕೆ, ಸೊ ಅದಕ್ಕೆ ಇನ್ನೊಂದು ನೀವು ಅದನ್ನೇ ಹಾಕಿಬಿಟ್ರೆ ಏನಾಗುತ್ತೆ? ಚೇಂಜ್ ಆಗಿರುತ್ತೆ. ಸೊ ಅದಕ್ಕೆ ಬೇಡ, ಜಾಸ್ತಿ ರಿಸ್ಕ್ ತೊಗೊಳ್ಳೋದೇನು ಬೇಡ. ಎಕ್ಸಾಮ್ ಇರೋಕ್ಕಿಂತ ಒಂದು 15 ದಿನ ಮುಂಚೆ ನೀವು ಚೆಕ್ ಮಾಡ್ಕೊಂಡು ಹೋಗಿ. ಓಕೆ, ಸೊ ಅವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗಿರುತ್ತೆ. ಸರಿನಾ? ಆ್ಯಂಡ್ ದೆನ್ ರೀಸೆಂಟಾಗಿ ಕೇರಳದಲ್ಲಿ ಚೇಂಜ್ ಆಗಿದ್ದಾರೆ. ಓಕೆ, ಕೇರಳದಲ್ಲಿ ಚೇಂಜ್ ಆಗಿದ್ದಾರೆ, ಮಣಿಪುರದಲ್ಲಿ ಚೇಂಜ್ ಆಗಿದ್ದಾರೆ, ಮಿಜೋರಾಮದಲ್ಲಿ ಚೇಂಜ್ ಆಗಿದ್ದಾರೆ, ಮತ್ತು ಎಲ್ಲಿ ಚೇಂಜ್ ಆಗಿದ್ದಾರೆ? ಈ ಮೇಘಾಲಯದಲ್ಲಿ ನಮ್ಮ ಕರ್ನಾಟಕದವ್ರು ಚೇಂಜ್ ಆಗಿದ್ದಾರೆ ನೋಡಿ, ಇಲ್ಲಿ ಮೇಘಾಲಯಕ್ಕೆ ನಮ್ಮ ಕರ್ನಾಟಕದವ್ರು ಇದ್ದಾರೆ. ಸರಿನಾ? ಹಾಗೆ ಮಹಾರಾಷ್ಟ್ರದವ್ರು ಚೇಂಜ್ ಆಗಿದ್ದಾರೆ. ಆ್ಯಂಡ್ ದೆನ್ ಮತ್ತು ಈ ತೆಲಂಗಾಣ ಅಲ್ಲಿಯವ್ರು ಚೇಂಜ್ ಆಗಿದ್ದಾರೆ. ಸರಿನಾ? ಮತ್ತು ಇವರೆಲ್ಲರೂ ಕೂಡ ಸ್ವಲ್ಪ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಹಾಗೆ ಲೆಫ್ಟಿನೆಂಟ್ ಗವರ್ನರ್ ಕೂಡ ನೋಡ್ಕೊಂಡು ಹೋಗಬೇಕಾಗುತ್ತೆ. ಓಕೆ, ಲೆಫ್ಟಿನೆಂಟ್ ಗವರ್ನರ್ ಇವಾಗ ಪ್ರಸ್ತುತ ಪಾಂಡಿಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಯಾರು ಅಂತ ಸಾಕಸರಿ ಕೇಳಿಬಿಟ್ಟ. ಓಕೆ, ಕೈಲಾಶ್ ಅಂತ ಬರ್ತಾರೆ. ಓಕೆ, ಸೊ ಅವ್ರು ಏನಿದ್ದಾರೆ ಅಂದರೆ ಈ ಪಾಂಡಿಚೇರಿಯ ಪ್ರಸ್ತುತ ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೆ. ಸರಿನಾ? ಸೊ ಸಹಾಯಕ ಗವರ್ನರ್ ಆಗಿದ್ದಾರೆ ಅವರು. ಸರಿನಾ? ಅದು ಗೊತ್ತಿರಲಿ ನಿಮಗೆ. ಆ ರೀತಿ ಎಲ್ಲ 8 ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ ಕೂಡ ನೆನ್ಪಿಟ್ಕೊಳ್ಳಿ. 28 ರಾಜ್ಯಗಳು ಹಾಗೆ 8 ಕೇಂದ್ರಾಡಳಿತ ಪ್ರದೇಶಗಳು. ಓಕೆ, ಸೊ ಯೂನಿಯನ್ ಟೆರಿಟರೀಸ್ದು ಎಲ್ಲರದು ಕೂಡ ಗವರ್ನರು ಮತ್ತು ಲೆಫ್ಟಿನೆಂಟ್ ಗವರ್ನರ್ ನೆನ್ಪಿಟ್ಕೊಂಡು ಹೋಗಿ. ಓಕೆ, ಟೋಟಲಿ ಎಷ್ಟು ನೆನ್ಪಿಟ್ಕೋಬೇಕಾಗುತ್ತೆ ಅಂದರೆ 36 ನೆನ್ಪಿಟ್ಕೋಬೇಕಾಗುತ್ತೆ, ಸಿಂಪಲಾಗಿ 36 ಹೆಸರುಗಳು. ಆ್ಯಂಡ್ ದೆನ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಿದೆ ಅಂದರೆ, ಹೂ ವಾಸ್ ದ ಫಸ್ಟ್ ಸ್ಪೀಕರ್ ಆಫ್ ಲೋಕಸಭಾ ಅಂತ ಕೊಟ್ಟಿದ್ದಾರೆ. ಸೊ ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ಸರ್ದಾರ್ ಹುಕುಂ ಸಿಂಗ್, MA ಅಯ್ಯಂಗರ್, ನೀಲಂ ಸಂಜೀವ್ ರೆಡ್ಡಿ, ಮತ್ತು ಯಾರು ಕೊಟ್ಟಿದ್ದಾರೆ? GV ಮಾಳ್ವಂಕರ್. ಓಕೆ, ಗಣೇಶ್ ವಾಸುದೇವ್ ಮಾಳ್ವಂಕರ್ ಅಂತ ಕೊಟ್ಟಿದ್ದಾರೆ. ಸೊ ಈ ಲೋಕಸಭೆಯ ಮೊಟ್ಟ ಮೊದಲ ಸ್ಪೀಕರ್ ಯಾರು ಅಂದರೆ GV ಮಾಳ್ವಂಕರ್. ಯಾರು? ಗಣೇಶ್ ವಾಸುದೇವ ಮಾಳ್ವಂಕರ್ ಅಂತ ಬರ್ತಾರೆ. ಸರಿನಾ? ಸೊ ಗಣೇಶ್ ವಾಸುದೇವ ಮಾಳ್ವಂಕರ್ ಅನ್ನೋರು ಮೊಟ್ಟ ಮೊದಲ ಲೋಕಸಭೆಯ ಸ್ಪೀಕರ್ ಆಗಿದ್ದಾರೆ, ಸಭಾಧಿಪತಿ ಆಗಿದ್ದಾರೆ. ಈ ಸಭಾಪತಿಯ ಬಗ್ಗೆ, ಲೋಕಸಭೆಯ ಸಭಾಪತಿ ಬಗ್ಗೆ ಹೇಳುವ ವಿಧಿ ಯಾವುದು ಅಂದರೆ 93ನೇ ವಿಧಿ. ಹಾಗೆ ರಾಜ್ಯಸಭೆಯ ಸಭಾಪತಿ ಬಗ್ಗೆ ಹೇಳುವ ವಿಧಿ ಯಾವುದು ಅಂದರೆ 89ನೇ ವಿಧಿ. ಮೀನ್ಸ್ ಲೋಕಸಭೆಯ ಸ್ಪೀಕರ್ 93ನೇ ವಿಧಿಯಲ್ಲಿ ಹೇಳಿದ್ರೆ ರಾಜ್ಯಸಭೆಯ ಸ್ಪೀಕರ್ ಬಗ್ಗೆ ನಿಮಗೆ 89ನೇ ವಿಧಿಯಲ್ಲಿ ಹೇಳಲ್ಪಟ್ಟಿದೆ. ಸರಿನಾ? ಗೊತ್ತಿರಲಿ ನಿಮಗೆ. ಹಾಗೆ ಈ ಲೋಕಸಭೆಯ ಸ್ಪೀಕರು ಯಾರಿಂದ ನೇಮಕಗೊಳ್ಳುತ್ತಾರೆ ಅಂತ ಕೇಳಿದಾಗ, ಈ ಲೋಕಸಭೆಯಲ್ಲಿರ್ತಕ್ಕಂತಹ ಎಲ್ಲ ಮೆಂಬರ್ಗಳಿಂದ, ಎಲ್ಲ ಸದಸ್ಯರಿಂದ ಈ ಲೋಕಸಭೆಯ ಸ್ಪೀಕರು ನೇಮಕಗೊಳ್ಳುತ್ತಾರೆ. ಹಾಗೆ ಇನ್ನೊಂದು ಕೇಳ್ಬೋದು ನಿಮಗೆ. ಓಕೆ, ಏನು ಅಂದರೆ ಹಂಗಾಮಿ ಸ್ಪೀಕರು ಅಥವಾ ಹಂಗಾಮಿ ಲೋಕಸಭೆಯ ಸಭಾಪತಿ ಯಾರಿಂದ ನೇಮಕಗೊಳ್ಳುತ್ತಾರೆ ಅಂತ ಕೇಳ್ತಾರೆ. ಓಕೆ, ಸೊ ಇದು ನೇಮಕಗೊಳ್ಳೋದು ರಾಷ್ಟ್ರಪತಿಗಳಿಂದ. ಯಾಕಂದರೆ ಹಂಗಾಮಿ ಅಂದರೆ ತಾತ್ಕಾಲಿಕವಾಗಿ ನೇಮಕಗೊಂಡಿರ್ತಾರೆ ಅವರು. ಸರಿನಾ? ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ? ರಾಷ್ಟ್ರಪತಿಗಳಿಂದ ಅಂತ ಹೇಳ್ತೀವಿ. ಸರಿನಾ? ಇದು ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಇವ್ರ ಬಗ್ಗೆ ಹಂಗಾಮಿ ಸಭಾಪತಿ ಬಗ್ಗೆ ಹೇಳುವ ವಿಧಿ ಯಾವುದು ಅಂದರೆ 93A ಅಂತ ಕಂಡುಬರುತ್ತೆ. ಸರಿನಾ? ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಸರಿನಾ? ಆ್ಯಂಡ್ ದೆನ್ ಇನ್ನೊಂದು ನಿಮಗೆ ಯಾವ ಹೆಸರು ನೆನ್ಪಿಟ್ಕೋಬೇಕು ಅಂದರೆ ವಿಠಲ್ ಅಂತ ಬರ್ತಾರೆ. ಓಕೆ, ಒಂದು ವಿಟ್ಟುಭಾಯಿ ಅಂತ ಬರ್ತಾರೆ. ಆ ವಿಟ್ಟುಭಾಯಿ ಅನ್ನೋರು ನಮ್ಮ ಭಾರತದ ಮೊಟ್ಟ ಮೊದಲ ಸ್ಪೀಕರ್. ಓಕೆ, ಸೊ ಭಾರತದ ಲೋಕಸಭೆಯ ಸ್ಪೀಕರ್ ಅಂತ ಕೇಳಿದ್ರೆ ನಿಮಗೆ ಯಾರು? ಈ GV ಮಾಳ್ವಂಕರ್, ಗಣೇಶ್ ವಾಸುದೇವ್ ಮಾಳ್ವಂಕರ್ ಅಂತ ನಾವು ಹೇಳಿದ್ವಿ. ಬಟ್ ಭಾರತದ ಮೊಟ್ಟ ಮೊದಲ ಸ್ಪೀಕರ್ ಯಾರು ಅಂತ ಕೇಳಿದ್ರೆ ಓಕೆ ವಿಟ್ಟುಭಾಯಿ ಅಂತ ಬರ್ತಾರೆ. ಓಕೆ, ವಿಟ್ಟುಭಾಯಿ ಪಟೇಲ್ ಅಂತ ಏನೋ ಫುಲ್ ಅವ್ರ ಹೆಸರಿದೆ, ಬಟ್ ವಿಟ್ಟುಭಾಯಿ ಅಂತ ನನಗೆ ಅಷ್ಟು ನೆನಪಿದೆ. ಓಕೆ, ಬಟ್ ಆ ವಿಟ್ಟುಭಾಯಿ ಅನ್ನೋ ವ್ಯಕ್ತಿ ಏನಿದಾರಲ್ವಾ, ಅವರು ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಸ್ಪೀಕರ್. ಸರ್ ಹೇಗೆ ಹೇಳ್ತೀರಾ ಸರ್? ನಾವು ಆ ಹೆಸರನ್ನ ಕೇಳಿಲ್ಲ ಇಲ್ಲಿವರೆಗೂ. ಇವಾಗ ನೀವು ಸ್ವರಾಜ್ ಪಾರ್ಟಿ ಓದಿರ್ತೀರಾ. ಓಕೆ, ಸ್ವರಾಜ್ ಪಾರ್ಟಿ ಎಷ್ಟರಲ್ಲಿ? 1923ರಲ್ಲಿ ಸ್ವರಾಜ್ ಪಾರ್ಟಿ ಸ್ಥಾಪನೆ ಆಗುತ್ತೆ. ಆ ಸ್ವರಾಜ್ ಪಾರ್ಟಿ ಸ್ಥಾಪನೆ ಮಾಡಿದವರು ಯಾರು ಅಂದರೆ ನಿಮಗೆ ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್. ಸರಿನಾ? ಆ ಪಕ್ಷದ ಒಬ್ಬ ವ್ಯಕ್ತಿ ಯಾರು ಅಂದರೆ ನಿಮಗೆ ಈ
ವಿಠುಭಾಯ್ಯನವರು, ಸರಿನಾ. ಸೊ ಅವರು ಮೊಟ್ಟ ಮೊದಲ ಬಾರಿಗೆ ಸ್ಪೀಕರ್ ಆಗಿರ್ತಾರೆ. ಅಂದರೆ ಸ್ವತಂತ್ರ ಪೂರ್ವದಲ್ಲೇ ಇವ್ರು ಯಾರು, ಈ ಗಣೇಶ್ ವಾಸುದೇವ್ ಮಾಳ್ವಂಕರ್ ಇದ್ದಾರಲ್ವಾ, ಇವರು ಸ್ವತಂತ್ರ ಬಂದ ನಂತರ ಮುಂದೆ ಇವರು ಸ್ಪೀಕರ್ ಆಗಿದ್ದಾರೆ ಲೋಕಸಭೆಯಲ್ಲಿ. ಬಟ್ ಅದಕ್ಕಿಂತ ಮುಂಚೆ ಲೋಕಸಭೆಯೂ ಇರಲಿಲ್ಲ, ರಾಜ್ಯಸಭೆಯೂ ಇರಲಿಲ್ಲ, ಸರಿನಾ. ಸೊ ಅವಾಗ ಬೇರೆ ಇತ್ತಲ್ವಾ. ಸೊ ಬ್ರಿಟಿಷರ ಸಮಯದಲ್ಲಿ ಅವಾಗ ಸ್ಪೀಕರ್ ಆದವ್ರು ಯಾರು ಅಂದರೆ ನಿಮಗೆ ವಿಠುಭಾಯ್ ಅಂತ ಬರ್ತಾರೆ, ಸರಿನಾ. ಅವ್ರ ಹೆಸರು ಕೂಡ ನೆನ್ಪಿಟ್ಕೊಳ್ಳಿ. ಇಫ್ ಏನಾದರೂ ಡೆಪ್ತ್ ಆಗಿ ಬೇರೆ ಎಕ್ಸಾಮ್ ಕೇಳಿದ್ರೆ, ಇದಕ್ಕೆ ಎಕ್ಸಾಮ್ ಕೇಳೋದಿಲ್ಲ 100% ಶೋರ್ ಅದು, ಬಟ್ ನೆಕ್ಸ್ಟ್ ಯಾವುದಾದ್ರೂ ಎಕ್ಸಾಮಿಗೆ ನಿಮಗೆ ಕೇಳಿದ್ರೆ ಯೂಸ್ಫುಲ್ ಆಗುತ್ತೆ ಅಂತ ಅಷ್ಟೇ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 4ನೇ ಪ್ರಶ್ನೆ, ಆರ್ಟಿಕಲ್ 17 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಅಂತ ಕೇಳಿದ್ದಾನೆ. ಮೀನ್ಸ್ ಸಂವಿಧಾನದ 17ನೇ ವಿಧಿ ಏನು ಬಗ್ಗೆ ಹೇಳ್ತದಪ್ಪ ಅಂತ ಸಿಂಪಲ್ ಆಗಿ, ಸರಿನಾ. ಸೊ 17 ಯಾರು, ಎ ಬಿ ಡಿವಿಲಿಯರ್ಸ್. ನಿನ್ನೆ RCB ಮಿಸ್ ಮಾಡ್ಕೊಂಡ್ರೆ ಎ ಬಿ ಡಿವಿಲಿಯರ್ಸ್ಗೆ ಓಕೆ ಮಿಸ್ ಮಾಡ್ಕೊಂಡಿಲ್ಲ, ಯಾಕೆ ಚೆನ್ನಾಗಿ ಆಡಿದ್ರು ಅಂತ ಅಷ್ಟೇ. ಓಕೆ, ಸೊ ಈ ಆರ್ಟಿಕಲ್ 17 ಏನು ಹೇಳುತ್ತದೆ, ಅಸ್ಪರ್ಶತೆಯ ಬಗ್ಗೆ ಹೇಳುತ್ತೆ ಅಂತ ನಾವು ಓದ್ಕೊಂಡಿದ್ದೀವಿ. ಅಸ್ಪರ್ಶತೆಯ ಬಗ್ಗೆ ಇಂಗ್ಲೀಷಲ್ಲಿ ಯಾವ ವರ್ಡ್ ಅಂತೀವಿ ರೀ ನಾವು, ಅನ್ಟಚಬಿಲಿಟಿ. ಓಕೆ, ಸೊ ಅಸ್ಪರ್ಶತೆಯ ಬಗ್ಗೆ ಹೇಳುವ ವಿಧಿ ಯಾವುದು ಅಂದರೆ 17ನೇ ವಿಧಿ, ಸರಿನಾ. ಹಾಗೆ ಸರ್ಕಾರಿ ಕೆಲಸಗಳಲ್ಲಿ ಎಲ್ಲರಿಗೂ ಕೂಡ ಒಂದೇ ಸಮಾನತೆ ನೋಡಬೇಕು, ಸರ್ಕಾರಿ ಕೆಲಸಗಳಲ್ಲಿ ಸಮಾನ ಕೆಲಸ ಸಿಗಬೇಕು ಅಂತ ಹೇಳಿದ ಒಂದು ವಿಧಿ ಯಾವುದು, 16ನೇ ವಿಧಿ. ಹಾಗೆ ಧರ್ಮ, ಜಾತಿ, ಲಿಂಗದ ಆಧಾರದ ಮೇಲೆ ಭೇದ ಭಾವ ಮಾಡಬಾರ್ದು, ಸಮಾನವಾಗಿ ನೋಡಬೇಕು ಅಂತ ಹೇಳುವ ವಿಧಿ ಯಾವುದು, 15ನೇ ವಿಧಿ. ಹಾಗೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುವ ವಿಧಿ ಯಾವುದು, 14ನೇ ವಿಧಿ, ಸರಿನಾ. ಹಾಗೆ ಈ ಮೂಲಭೂತ ಹಕ್ಕುಗಳೇನಿದಾವಲ್ವಾ, ಇವುಗಳ ವಿರುದ್ಧ ಕಾನೂನುಗಳನ್ನು ತರಂಗಿಲ್ಲ ಅಂತ ಹೇಳುವ ವಿಧಿ ಯಾವುದು, 13ನೇ ವಿಧಿ. ಅಥವಾ ರಾಜ್ಯದ ಮೀನಿಂಗನ್ನು, ರಾಜ್ಯ ಅಂದರೆ ಏನು ಅಂತ ಹೇಳುವ ಒಂದು ವಿಧಿ ಯಾವುದು, 12ನೇ ವಿಧಿ, ಸರಿನಾ. ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಹಾಗೆ 18ನೇ ವಿಧಿ ಏನಂತ ಹೇಳುತ್ತೆ, 18ನೇ ವಿಧಿ ಬಿರುದು ಬಾವಲಿಗಳ ರದ್ದತಿಯ ಬಗ್ಗೆ ಹೇಳುತ್ತೆ. 19ನೇ ವಿಧಿ 6 ಮೂಲಭೂತ ಓಕೆ ಸ್ವಾತಂತ್ರ್ಯಗಳ ಬಗ್ಗೆ ಹೇಳುತ್ತೆ. ಮೀನ್ಸ್ ವಾಕ್ ಸ್ವಾತಂತ್ರ್ಯ, ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಕಟ್ಟುವ ಸ್ವಾತಂತ್ರ್ಯ, ದೇಶ ಎಲ್ಲ ತಿರುಗುವ ಸ್ವಾತಂತ್ರ್ಯ, ದೇಶದಲ್ಲಿ ಎಲ್ಲಿ ಬೇಕಾದ ಮನೆ ಮಾಡುವ ಸ್ವಾತಂತ್ರ್ಯ, ದೇಶದಲ್ಲಿ ಎಲ್ಲಿ ಬೇಕಾದ ವ್ಯಾಪಾರ ಮಾಡುವ ಸ್ವಾತಂತ್ರ್ಯ ಹೇಳೋದು ಯಾವುದು ಅಂದರೆ ಈ 19ನೇ ವಿಧಿ, ಸರಿನಾ. ಹಾಗೆ 20ನೇ ವಿಧಿ ಏನು ಹೇಳುತ್ತೆ, ಅಪರಾಧಿಯ ಹಕ್ಕಿನ ಬಗ್ಗೆ ಹೇಳುತ್ತೆ. ಓಕೆ, ಇವಾಗ ಒಬ್ಬ ಅಪರಾಧಿ ಇದ್ದಾನೆ ಅಂದರೆ ಅವನ ಬಗ್ಗೆ ಅವನಿಗೆ ಸಾಕ್ಷಿ ಹೇಳು ಅಂತ ಒತ್ತಾಯ ಮಾಡಂಗಿಲ್ಲ. ಹಂಗೆ ಏನಾರ ಮಾಡಿದ್ರೆ ಪೊಲೀಸರು ಹಿಡಿದು ಗುಮ್ತಾರೆ, ಯಾರು, ಹೈಕೋರ್ಟ್ನವರು, ಸರಿನಾ. ಸೊ ಅದಕ್ಕೆ ಹಂಗೆ ಹೇಳಂಗಿಲ್ಲ. ಇನ್ನೊಂದು, ಒಂದೇ ಶಿಕ್ಷೆಗೆ 2 ಸರಿ, ಒಂದೇ ತಪ್ಪಿಗೆ 2 ಸರಿ ಶಿಕ್ಷೆ ಕೊಡಂಗಿಲ್ಲ, ಇಮ್ಮಡಿ ವಿಪತ್ತು ಅಂತ ಕರಿತೀವಿ ನಾವು ಅದನ್ನು. ಓಕೆ, ಸೊ ಅದನ್ನು ಕೂಡ ಇದರಲ್ಲಿ ಹೇಳುತ್ತೆ, ಯಾವುದು, 20ನೇ ವಿಧಿಯಲ್ಲಿ. ಹಾಗೆ 21ನೇ ವಿಧಿಯಲ್ಲಿ ಏನು ಹೇಳುತ್ತೆ ಅಂತ ಹೇಳುತ್ತೆ, ನಮ್ಮ ಜೀವನದ ಹಕ್ಕಿನ ಬಗ್ಗೆ ಹೇಳುತ್ತೆ. ಜೀವನದ ಸ್ವಾತಂತ್ರ್ಯ, ವೈಯಕ್ತಿಕ ಸ್ವಾತಂತ್ರ್ಯ. ನೀವು ಯಾರ ಜೊತೆ ವಾಟ್ಸಪ್ಪಲ್ಲಿ ಚಾಟ್ ಮಾಡ್ತಾ ಇರ್ತೀರಾ, ನಿಮ್ಮ ಫ್ರೆಂಡ್ ಏನೋ ಅದ್ರದ್ದು ಸ್ಕ್ರೀನ್ಶಾಟ್ ತೊಗೊಂಡು ಗ್ರೂಪಲ್ಲೆಲ್ಲ ಶೇರ್ ಮಾಡ್ತಾನೆ. ಓಕೆ, ಸೊ ನೀವು ಅವನ ಮೇಲೆ ಕೇಸ್ ಹಾಕ್ಬೋದು. ಕೇಸ್ ಹಾಕಿದ್ರೆ ಹಿಡಿದು ಹೊಡಿತಾರೆ ಅವನಿಗೆ, ಯಾರು, ಕೋರ್ಟ್ನವರು, ಸರಿನಾ. ಯಾಕಂದರೆ ಒಬ್ಬ ವ್ಯಕ್ತಿಯ ಅವನದು ಏನು ಪರ್ಸ್ನಲ್ ಇರೋದನ್ನು ನೀನು ಮುಟ್ಟಿದೆಯಾ, ಅವ್ನ ಪರ್ಸ್ನಲ್ಗೆ ನೀನು ಕೈ ಹಾಕಿದ್ಯಾ, ಅವನದು ಸ್ವಾತಂತ್ರ್ಯ ಇದೆ, ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿದೆ. 21ನೇ ವಿಧಿಯಲ್ಲಿ ಹೇಳಿದಾರಪ್ಪ. ಸೊ ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ನೀನು ಯಾಕೆ ಮಾಡಕ್ಕೆ ಹೋದಿ ಅಂತ ಕೇಳ್ತದೆ, ಸರಿನಾ, ಯಾವುದು, ಕೋರ್ಟು, ಸರಿನಾ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ, 21ನೇ ವಿಧಿ ಏನು ಹೇಳುತ್ತೆ ಅಂದರೆ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳುತ್ತೆ. ನಾವು ಜೀವನದ ಹಕ್ಕಿನ ಬಗ್ಗೆ ಹೇಳುತ್ತೆ. ನಾ ಇವಾಗ ಮಾತಾಡ್ತಾ ಇದ್ದೀನಿ, ಕ್ಲಾಸ್ ಮಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ, ನೀವು ಆರಾಮಾಗಿ ಕುಂತು ಕೇಳ್ತಿದ್ದೀರಾ, ನಾನು ಆರಾಮಾಗಿ ಹೇಳ್ತಾ ಇದ್ದೀನಿ. ಇದೆಲ್ಲವೂ ಕೂಡ ಹೇಳೋ ವಿಧಿ ಯಾವುದಂದ್ರೆ 21ನೇ ವಿಧಿ. ನೀವು ಯಾರಿಗಾದರೂ ಯಾವುದಾದ್ರೂ ಒಂದು ವಿಧಿಗೆ ನೀವು ನಮಸ್ಕಾರ ಮಾಡೋದಿತ್ತೆ ಇದೊಂದು ಮಾಡಿ, ಯಾಕಂದರೆ ನಾವು ಬದುಕ್ತಾ ಇರೋದೇ ಈ ವಿಧಿಯ ಅನ್ವಯ, ಸರಿನಾ, ಗೊತ್ತಿರಲಿ ನಿಮಗೆ. ಹಾಗೆ 21A ವಿಧಿ ಬರುತ್ತೆ ನಿಮಗೆ. ಓಕೆ, 21A ವಿಧಿ. ಈ 21A ವಿಧಿ ಯಾವುದ್ರ ಜೊತೆ ಡೀಲ್ ಮಾಡುತ್ತೆ, ಶಿಕ್ಷಣದ ಬಗ್ಗೆ. ಓಕೆ, ಇವಾಗ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳುವ ವಿಧಿ ಯಾವುದಂದ್ರೆ 21A ವಿಧಿ, ಸರಿನಾ. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಹಾಗೆ ಈ ಆರೋಪಿಯ ಹಕ್ಕಿನ ಬಗ್ಗೆ, ಅಪರಾಧಿಯ ಹಕ್ಕಿನ ಬಗ್ಗೆ ಹೇಳುವ ವಿಧಿ ಯಾವುದಂದ್ರೆ ನಿಮ್ಗೆ 22ನೇ ವಿಧಿ, ಸರಿನಾ. ಸೊ ಅವನು ಇವಾಗ ಜೈಲಿಗೆ ಹೋಗಿರ್ತಾರೆ. ಸೊ ಆ ಸಮಯದಲ್ಲಿ ಅವರ ಹಕ್ಕಿನ ಬಗ್ಗೆ ಹೇಳುವ ವಿಧಿ ಯಾವುದಂದ್ರೆ ನಿಮಗೆ 22ನೇ ವಿಧಿ. ಹಾಗೆ 23ನೇ ವಿಧಿ ಏನಂತ ಹೇಳುತ್ತೆ, ಜೀತ ಪದ್ಧತಿಯ ನಿರ್ಮೂಲನೆ ಬಗ್ಗೆ ಹೇಳುತ್ತೆ. ಓಕೆ, ಬೇಹುಗಾರಿಕೆಯ ಬಗ್ಗೆ ಹೇಳುತ್ತೆ. ಸೊ ಅಕ್ರಮವಾಗಿ ಮಾರಾಟ ಮಾಡಂಗಿಲ್ಲ, ನಿಮಗೆ ಮೊಕೊಂಡಕರೆ ಒಯ್ದು ಎತ್ಕೊಂಡು ಹೋಗಿ ಮಾರಾಟ ಮಾಡಿ ಬರ್ತಿರ್ತಾರೆ ಗೊತ್ತಾ. ಸೊ ಹಂಗೆ ಮಾಡಂಗಿಲ್ಲ ಅಂತ ಹೇಳುತ್ತೆ, ಯಾವುದು, 23ನೇ ವಿಧಿ. 24ನೇ ವಿಧಿ ಏನಂತ ಹೇಳುತ್ತೆ, ಚಿಕ್ಕ ಮಕ್ಕಳು ಏನಿದಾರಲ್ವ, 6ರಿಂದ 14 ವರ್ಷದ ಮಕ್ಕಳು, ಅವರು ಕೆಲಸ ಮಾಡಂಗಿಲ್ಲ. ಓಕೆ, ಸೊ ಕಾರ್ಖಾನೆಗಳಲ್ಲಿ ಕೆಲಸ ಮಾಡಂಗಿಲ್ಲ ಅಂತ ಹೇಳ್ತದೆ. ಯಾವುದು, 6ರಿಂದ 14 ವರ್ಷದ ಮಕ್ಕಳಿಗೆ ಯಾವ ವಿಧಿ, 24ನೇ ವಿಧಿ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ 25ನೇ ವಿಧಿ ಏನು ಹೇಳುತ್ತೆ, ನನ್ನ ಆತ್ಮಸಾಕ್ಷಿಗೆ ಅಥವಾ ನಿಮ್ಮ ಆತ್ಮಸಾಕ್ಷಿಗೆ ಯಾವ್ದು ಸರಿ ಅನಿಸುತ್ತಲ್ವಾ, ಸೊ ನಿಮ್ಮ ಆತ್ಮಸಾಕ್ಷಿಗೆ ಯಾವುದೋ ಒಂದು ಧರ್ಮ ಸರಿ ಅನಿಸುತ್ತಲ್ವಾ, ಆ ಧರ್ಮವನ್ನು ನೀನು ಸ್ವೀಕಾರ ಮಾಡ್ಬೋದು. ಇವಾಗ ನನ್ನ ಆತ್ಮಸಾಕ್ಷಿಗೆ ನನಗೆ ಹಿಂದೂ ಧರ್ಮ ಇಷ್ಟ ಆಗ್ತಿದೆ, ನಾನು ಹಿಂದೂ ಧರ್ಮದಲ್ಲಿ ನಾನು ಪರಿಪಾಲನೆ ಮಾಡ್ತಿದ್ದೀನಿ, ಸೊ ಅದಕ್ಕೆ ನಾನು ಹಿಂದೂ ಧರ್ಮವನ್ನು ಸ್ವೀಕರಿಸಬಹುದು. ಓಕೆ, ಇಫ್ ಇವಾಗ ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ನಾನಿವಾಗ
ಅನುಸರಿಸ್ತಾ ಇರೋದು ಕೂಡ ಅದೇ. ಬಟ್ ಇಫ್ ಏನಾದರೂ ನಾನು ಬೇರೆ ಧರ್ಮದಲ್ಲಿ ಹುಟ್ಟಿ ನನಗೆ ಹಿಂದೂ ಧರ್ಮದಲ್ಲಿ ನನಗೆ ಆಸಕ್ತಿ ಇದ್ದರೆ ಮಾಡಬಹುದು. ನನ್ನ ಮನಸ್ಸಿನ ಇಚ್ಛೆಯ ಮೇರೆಗೆ ನಾನು ಧರ್ಮವನ್ನು ಸ್ವೀಕರಿಸಬಹುದು. ಇವಾಗ ನನ್ನ ಮನಸ್ಸಿಗೆ ಇಚ್ಛೆ ಆಯಿತು, ನಾನು ಇವಾಗ ಸಿಖ್ ಧರ್ಮವನ್ನು ಸ್ವೀಕಾರ ಮಾಡಬೇಕು ಅಂತ ಇದ್ದರೆ ಯಾವ ಒಂದು ವಿಧಿಯ ಮೂಲಕ ನಾನು ಸಿಖ್ ಧರ್ಮವನ್ನು ನಾನು ಸೇರಬಹುದು ಅಂತ ಕೇಳಿದ್ರೆ 25ನೇ ವಿಧಿಯ ಮೂಲಕ, ಸರಿನಾ. ಸೊ ಇಲ್ಲ, ನಾನು ಸಿಖ್ ಇದ್ದ ವ್ಯಕ್ತಿನೇ ಇವಾಗ ನಮ್ಮ ಹಿಂದೂ ಧರ್ಮಕ್ಕೆ ಬರಬೇಕು ಅಂತ ಅವ್ರಿಗೆ ಆಸಕ್ತಿ ಆಗುತ್ತೆ, ಹಿಂದೂ ಧರ್ಮದಲ್ಲಿ ಅವರಿಗೆ ಪ್ರೇರಣೆ ಆಗುತ್ತೆ. ಓಕೆ, ಹಿಂದೂ ಧರ್ಮದಲ್ಲಿ ಅವ್ರಿಗೆ ಏನೋ ಒಂದು ಎನ್ಲೈಟ್ಮೆಂಟ್ ಸಿಗುತ್ತೆ. ಸೊ ಅವರಿಗೆ ಈ ಹಿಂದೂ ಧರ್ಮಕ್ಕೆ ಬರೋಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ ಇದೇ 25ನೇ ವಿಧಿ, ಸರಿನಾ, 25ನೇ ವಿಧಿ. ಸೊ ಆತ್ಮಸಾಕ್ಷಿಗೆ ಯಾವುದು ಸರಿ ಅನ್ನಿಸ್ತಲ್ವಾ, ಆ ಒಂದು ಧರ್ಮವನ್ನು ನೀನು ಅನುಸರಣೆ ಮಾಡು ಅಂತ ಹೇಳ್ತದೆ ಯಾವುದು 25ನೇ ವಿಧಿ. ಬಟ್ ಇವಾಗ ನನಗೆ ಹಿಂದೂ ಧರ್ಮ ಇಷ್ಟ ಆಗ್ತಿದೆ, ನಾನು ಹಿಂದೂ ಧರ್ಮ ನನಗೆ ನನ್ನ ಮನಸ್ಸಿಗೆ ಒಳ್ಳೇದನ್ನಿಸ್ತಿದೆ, ನಾನು ಮಾಡ್ತಾ ಇದ್ದೀನಿ, ಹಾಗಂತ ಮತ್ತೊಬ್ಬನಿಗೆ ನೀನೂ ಮಾಡಲೇ ಅಂತ ಹೇಳಂಗಿಲ್ಲ ನಾನು, ಸರಿನಾ. ಸೊ ಯಾರಿಗೂ ಕೂಡ ಫೋರ್ಸ್ ಮಾಡಂಗಿಲ್ಲ ಅಂತ ಕೂಡ ಇದೇ ವಿಧಿ ಹೇಳ್ತದೆ. ಅವನ ಮನಸ್ಸಿಗೆ ಇಷ್ಟ ಇದ್ದರೆ ಮಾತ್ರ ಆಗಬೇಕು, ಇಲ್ಲಾಂದ್ರೆ ಮಾಡಂಗಿಲ್ಲ, ನೀನು ಕನ್ವರ್ಟ್ ಹೋಗಿ ಮಾಡಂಗಿಲ್ಲ, ಅವನೇ ಬಂದು ಆಗಬೇಕಷ್ಟೇ, ಸಿಂಪಲ್. ಓಕೆ, ಇದು ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್, ಓಕೆ, ಜಾಸ್ತಿ ಆಯ್ತು ವಿಧಿಗಳು. ಓಕೆ, ಇದಾದ ನಂತರ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಸೊ ಆರ್ಟಿಕಲ್ ಮೇಲೆ ನಿಮಗೆ ಪ್ರಶ್ನೆಗಳು ಕೇಳ್ತಾನೆ. ಸೊ ಮಿನಿಮಮ್ ಏನಿಲ್ಲ ಅಂದರೂ ನೀವು 1 ರಿಂದ 60ರವರೆಗೆ ವಿಧಿಗಳನ್ನು ಅಥವಾ 50ರವರೆಗೆ ವಿಧಿಗಳನ್ನಾದರೂ ನೀವು ನೋಡ್ಕೊಳ್ಳಿ, ಯಾಕಂದರೆ ಕೇಳ್ತಾನೆ. ಓಕೆ, ಸೊ ಆ್ಯಂಡ್ ದೆನ್ ನೆಕ್ಸ್ಟ್ 5ನೇ ಪ್ರಶ್ನೆ ಏನಿದೆ ಅಂದರೆ ಹೂ ಗೇವ್ ದ ಟೈಟಲ್ ಆಫ್ ಸರ್ದಾರ್ ಟು ವಲ್ಲಭಾಯ್ ಪಟೇಲ್ ಅಂತ. ಓಕೆ, ಸೊ ಈ ವಲ್ಲಭಾಯ್ ಪಟೇಲ್ ಅವರಿಗೆ, ವಲ್ಲಭಾಯ್ ಪಟೇಲ್ ಅನ್ನೋದು ವಲ್ಲಭಾಯ್ ಪಟೇಲ್ ಅಷ್ಟೇ ಹೆಸರು ಇರುತ್ತೆ. ಓಕೆ, ಸರ್ದಾರ್ ಅಂತ ಇರೋದಿಲ್ಲ, ಏನು ಹಿಂದೆ ಮುಂದೆ ಏನೂ ಇರೋದಿಲ್ಲ, ಸರಿನಾ. ಜಸ್ಟ್ ಅವ್ರ ಹೆಸರೇನು ವಲ್ಲಭಾಯ್. ಓಕೆ, ವಲ್ಲಭಾಯ್, ಅವ್ರದ್ದು ಅಡ್ಡ ಹೆಸರೇನು ಪಟೇಲ್. ಓಕೆ, ಸೊ ಲೈಕ್ ದಟ್ ಇವಾಗ ನಿಮ್ದೇನೋ ಹೆಸರು ಇರುತ್ತೆ, ಲೈಕ್ ದಟ್ ಏನೋ ಒಂದು ರಮೇಶ್ ಬಿಜಾಪುರ ಅಂತ. ಓಕೆ, ಸೊ ಹೀಗೆ ಹೆಸರಿರುತ್ತೆ. ಹಾಗೆ ಇವ್ರದ್ದು ವಲ್ಲಭಾಯ್ ಪಟೇಲ್ ಅವ್ರದ್ದು ಕೂಡ ಅಷ್ಟೇ ಒಂದು ಹೆಸರಿತ್ತು. ಅದರ ಮುಂದೆ ಸರ್ದಾರ್ ಅನ್ನುವ ಒಂದು ಬಿರುದನ್ನು ಕೊಟ್ಟವ್ರು ಯಾರು ಅಂತ ಕೇಳಿದ್ದಾರೆ ನಿಮಗೆ. ಯಾರು? ಮಹಾತ್ಮ ಗಾಂಧೀಜಿ, ವಿನೋಬಾ ಭಾವೆ, ಮತ್ತು ಯಾರು ವುಮೆನ್ ಆಫ್ ಬಾರ್ಡೋಲಿ ಮತ್ತು ಪಿಸೆಂಟ್ಸ್ ಆಫ್ ಗುಜರಾತ್ ಅಂತ. ಓಕೆ, ಸೊ ಇವ್ರು ಯಾರು ಅಲ್ಲ, ಇದೇನು ವ್ಯಕ್ತಿಗಳ ಹೆಸರಲ್ಲ. ಆ್ಯಕ್ಚುಲಾಗಿ ವಿನೋಬಾ ಭಾವೆ ಅಂತೂ ಅಂಥದ್ದು ಕೆಲಸ ಮಾಡೋಕ್ಕೆ ಹೋಗಿಲ್ಲ, ಅವ್ರು ಒಳ್ಳೆಯವರು. ಓಕೆ, ಒನ್ ಆಫ್ ದ ಫೇಮಸ್ ತತ್ವಜ್ಞಾನಿ ಯಾರು ಅಂದರೆ ವಿನೋಬಾ ಭಾವೆ ಅವರು, ಸರಿನಾ, ಗೊತ್ತಿರಲಿ ಇದು ನಿಮಗೆ. ಭೂದಾನ ಚಳುವಳಿ ಮೇಂಟೈನ್ ಮಾಡಿದ್ರು ಯಾರು? ಈ ವಿನೋಬಾ ಭಾವೆ. ಹಾಗೆ ಈ ಸ್ವರಾಜ್ ಪಾರ್ಟಿಯಿಂದನೂ ಮತ್ತು ಈ ಹಿಂದೂ ದಳ ಏನಿತ್ತಲ್ವಾ, ಸೊ ಅವರಿಂದನೂ ಕೂಡ, ಎಲ್ಲರಿಂದನೂ ಕೂಡ ಒಂದು ಪಕ್ಷದಿಂದ, ಎಲ್ಲ ಪಕ್ಷಗಳಿಂದ ಕೂಡ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದವರು ಅಂದರೆ ವಿನೋಬಾ ಭಾವೆ. ಇವ್ರದ್ದೊಂದು ಬುಕ್ ಇದೆ, ಆ ಬುಕ್ಕನ್ನು ಓದಿ. ಆ ಬುಕ್ ಹೆಸರು ನಿಮಗೆ ಯಾರಾದರೂ ನಂಗೆ ಟೆಕ್ಸ್ಟ್ ಮಾಡಿದ್ರೆ ಹೇಳ್ತೀನಿ ನಿಮಗೆ. ಬಟ್ ಇವ್ರ ಬುಕ್ ಚೆನ್ನಾಗಿದೆ. ಓಕೆ, ವಿನೋಬಾ ಭಾವೆ ಅವ್ರ ಬುಕ್ಗೆ. ಸೊ ಇವ್ರ ಬಗ್ಗೆನೇ ಒಂದು ಸಿದ್ದೇಶ್ವರ ಸ್ವಾಮಿಗಳ ಒಂದು ಪ್ರವಚನ ಕೂಡ ಇದೆ, ಬೇಕಾದರೆ ಅದನ್ನು ಕೂಡ ಕೇಳಿ. ವಿನೋಬಾ ಭಾವೆ ಅವ್ರ ಬಗ್ಗೆ ಒಂದು ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಚೆನ್ನಾಗಿದೆ, ಇವ್ರ ಬಗ್ಗೆ ಹೇಳಿದ್ದಾರೆ ಅವರು. ಓಕೆ, ಆ್ಯಂಡ್ ಅದಾದ ನಂತರ ಈ ಸರ್ದಾರ್ ಅನ್ನುವ ಬಿರುದನ್ನು, ಓಕೆ, ಸೊ ಏಕತಾ ಪ್ರತಿಮೆ, ಸರ್ದಾರ ಪ್ರತಿಮೆ. ಓಕೆ, ಸೊ ಅದನ್ನು ಆ ರೀತಿ ಬಿರುದನ್ನು ಕೊಟ್ಟವ್ರು ಯಾರು ಅಂದರೆ ಮಹಾತ್ಮ ಗಾಂಧೀಜಿಯವರು. ಓಕೆ, ಸೊ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ ಅಂದರೆ ಸರ್ದಾರ್ ಅನ್ನುವ ಬಿರುದನ್ನು ಕೊಡ್ತಾರೆ. ಯಾರಿಗೆ? ವಲ್ಲಭಾಯ್ ಪಟೇಲ್ ಅವರಿಗೆ. ಒಟ್ಟು ಇವ್ರಿಗೆ ಅವ್ರು ಕೊಡೋದು, ಅವ್ರಿಗೆ ಇವ್ರು ಕೊಡೋದು, ಇದೇ ಮಾಡಿಬಿಟ್ಟಿದ್ದಾರೆ. ಯಾರು? ಮಹಾತ್ಮ ಗಾಂಧೀಜಿ, ಸರಿನಾ. ಸೊ ಹಾಗೆ ಇವರೇ ಒಂದು ಇನ್ನೊಬ್ಬರಿಗೆ ಕೂಡ ಒಂದು ಬಿರುದು ಕೊಡ್ತಾರೆ. ಓಕೆ, ಯಾರು? ಮಹಾತ್ಮ ಗಾಂಧೀಜಿ. ಏನಂತ? ಗುರೂಜಿ ಅಂತ. ಈ ಗುರೂಜಿ ಅಂತ ಬಿರುದು ಯಾರಿಗೆ ಕೊಟ್ಟರು ಅಂತ ಕೇಳ್ತಾರೆ. ಓಕೆ, ಈ ಗುರೂಜಿ ಅನ್ನುವ ಬಿರುದನ್ನು ಇವರು ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ಕೊಡ್ತಾರೆ, ಸರಿನಾ. ಯಾರು? ಈ ಮಹಾತ್ಮ ಗಾಂಧೀಜಿಯವರು, ಸರಿನಾ, ಗೊತ್ತಿರಿ, ಇದು ನಿಮಗೆ ಕೇಳ್ತಾನೆ. ಹಾಗೆ ಇದೇ ಮಹಾತ್ಮ ಗಾಂಧೀಜಿ ನೇತಾಜಿ ಅನ್ನುವ ಬಿರುದನ್ನು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಕೊಡ್ತಾರೆ. ಓಕೆ, ಅದೊಂದೇ ಒಳ್ಳೆಯ ಕೆಲಸ ನೋಡಿ ಇವ್ರದ್ದು, ಫುಲ್ ಬೆಂಕಿ ಕೆಲಸ. ಓಕೆ, ಸೊ ಈ ನೇತಾಜಿ ಅಂತ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಕರೆದಿದ್ದು ಯಾವುದು ಅಂದರೆ, ಯಾರು ಅಂದರೆ ಈ ಮಹಾತ್ಮ ಗಾಂಧೀಜಿಯವರು ಕರೆದಿದ್ದಾರೆ, ಸರಿನಾ. ನೆನಪಿರಲಿ ಇದು ನಿಮಗೆ, ಸರಿನಾ. ಇದು ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಯಾರಿಗೆ? ಇದು ಸುಭಾಷ್ ಚಂದ್ರ ಬೋಸ್ ಅವರು ಮತ್ತು ಮಹಾತ್ಮ ಗಾಂಧೀಜಿಯವರು ಇಬ್ಬರು ಫ್ರೆಂಡ್ಸ್ ಆಗಿದ್ರಾ? ನೋವೇ, ನೆವರ್. ಯಾಕಂದರೆ ಇವ್ರ ತತ್ವಗಳೇ ಬೇರೆ ಇತ್ತು, ಅವ್ರ ತತ್ವಗಳೇ ಬೇರೆ ಇತ್ತು. ಇವರು ಅಹಿಂಸೆ ಅಂದರೆ ಅವರು ಹಿಂಸೆ ಅಂತಿದ್ರು. ಯಾಕಂದರೆ ನೀನು ಮುಳ್ಳಿಗೆ ಮುಳ್ಳೆ ಅಂತ ಅವರು ನಂಬಿರೋ ವ್ಯಕ್ತಿಯವರು. ಯಾರು? ಸುಭಾಷ್ ಚಂದ್ರ ಬೋಸ್ ಅವರು. ಓಕೆ, ಒನ್ ಆಫ್ ದ ಬೆಸ್ಟ್ ಇನ್ಸ್ಪಿರೇಷನ್ ಅವರು. ಯಾರು? ಸುಭಾಷ್ ಚಂದ್ರ ಬೋಸ್ ಅವರು. ಬಟ್ ಆದರೂ ಕೂಡ ಅವರು ಇವರಿಗೆ ಪ್ರೇಸ್ ಮಾಡ್ತಿರ್ತಾರೆ. ಯಾರಿಗೆ? ಈ ಗಾಂಧಿಯವರಿಗೆ. ಬಟ್ ಆದರೂ ಕೂಡ ಇಬ್ಬರು ಕೂಡ ಸೇಮ್ ಅಲ್ಲ. ಯಾಕಂದರೆ ಈ ಗಾಂಧೀಜಿಯವರಿಗೆ ನೇತಾಜಿ ಕಂಡ್ರೆ ಆಗ್ತಾ ಇರಲಿಲ್ಲ, ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಕಂಡ್ರೆ ಆಗ್ತಾ ಇರಲಿಲ್ಲ, ಸರಿನಾ. ಇದು ಫುಲ್ ಹಿಸ್ಟ್ರಿ ಓದ್ಕೊಳ್ಳಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಂತೋಷ್ ಟ್ರೋಫಿ ಈಸ್ ರಿಲೇಟೆಡ್ ಟು ಅಂತ ಕೇಳಿದ್ದಾನೆ. ಓಕೆ, ಸಂತೋಷ್ ಟ್ರೋಫಿ ಎದಕ್ಕೆ ಸಂಬಂಧಿಸಿದೆ? ಫುಟ್ಬಾಲ್ಗೆ, ಕ್ರಿಕೆಟ್ಗೆ, ಚೆಸ್ಗೆ ಮತ್ತು ಟೆನ್ನಿಸ್ಗೆ. ಓಕೆ, ಸೊ ಯಾವುದಕ್ಕೆ ಸಂಬಂಧಿಸಿದೆ? ಸಂತೋಷ್ ಅಂತ ಹೆಸರಲ್ಲಿ ಸಂತೋಷ ಇದೆ. ಫುಟ್ಬಾಲಲ್ಲಿ ಯಾವತ್ತಾದರೂ ನೀವು ಸಂತೋಷ ನೋಡಿದ್ದೀರಾ? ನೋಡಿರಲ್ಲ, ಎಲ್ಲರೂ ಹೊಡೆದಾಡ್ತಾ ಇರ್ತಾರೆ. ಸೊ ಅದಕ್ಕೆ ಈ ಸಂತೋಷ್ ಟ್ರೋಫಿ ಎದಕ್ಕೆ ಸಂಬಂಧಿಸಿದೆ ಅಂದರೆ ಫುಟ್ಬಾಲ್ಗೆ ಸಂಬಂಧಿಸಿದೆ, ಸರಿನಾ. ಹಾಗೆ ಡ್ಯೂರಾಂಡ್ ಕಪ್ ಎದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾನೆ. ಸೇಮ್ ಇದೇ ಫುಟ್ಬಾಲ್ಗೆ ಸಂಬಂಧಿಸಿರೋದು ಯಾವುದು ಅಂದರೆ ಡ್ಯೂರಾಂಡ್ ಕಪ್, ಸರಿನಾ. ಹಾಗೆ ಕೇಳ್ತಾನೆ ರಂಜಿ ಟ್ರೋಫಿ ಎದಕ್ಕೆ ಸಂಬಂಧಿಸಿದೆ? ಕ್ರಿಕೆಟ್ಗೆ ಸಂಬಂಧಿಸಿದೆ. ಹಾಗೆ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಎದಕ್ಕೆ ಸಂಬಂಧಿಸಿದೆ? ಇದೇ ಕ್ರಿಕೆಟ್ಗೆ ಸಂಬಂಧಿಸಿದೆ. IPL ಎದಕ್ಕೆ ಸಂಬಂಧಿಸಿದೆ? ಇದೇ ಕ್ರಿಕೆಟ್ಗೆ ಸಂಬಂಧಿಸಿದೆ. ಹಾಗೆ ಚಾಂಪಿಯನ್ಸ್ ಟ್ರೋಫಿ ಎದಕ್ಕೆ ಸಂಬಂಧಿಸಿದೆ? ಇದೇ ಕ್ರಿಕೆಟ್ಗೆ ಸಂಬಂಧಿಸಿದೆ, ಸರಿನಾ, ಕೇಳ್ತಾನೆ. ಮತ್ತು ವಿಜಯ್ ಹಜಾರೆ ಟ್ರೋಫಿ
ಅಗೇನ್ ಯಾವುದು ಕ್ರಿಕೆಟ್ಗೆ ಸರಿನಾ. ಈ ಸರಿ ವಿಜಯ್ ಹಜಾರೆ ಟ್ರೋಫಿಯನ್ನು ಗೆದ್ದಿರ್ತಕ್ಕಂತಹ ಒಂದು ರಾಜ್ಯ ಯಾವುದು ಅಂತ ಕೇಳ್ತಾನೆ. ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಕ್ರಿಕೆಟ್ನಲ್ಲಿ ಗೆದ್ದಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂದರೆ ನಮ್ಮ ಹೆಮ್ಮೆಯ ಕರ್ನಾಟಕ. ಓಕೆ, ನಮ್ಮ ಕರ್ನಾಟಕ ಏನಿದೆ ಅಲ್ವಾ, ನಮ್ಮ ಕೆ ಎ. ಓಕೆ, ಸೊ ನಮ್ಮ ಕರ್ನಾಟಕ ಅನ್ನೋದು ವಿಜಯ್ ಹಜಾರೆ ಟ್ರೋಫಿಯನ್ನು ಈ ಸರಿ ವಿಜಯವಾಗಿ ಗೆದ್ದು ಬಿಟ್ಟಿದೆ. ಓಕೆ, ನೆನ್ಪಿಟ್ಕೊಳ್ಳಿ ಇದನ್ನು. ಹಾಗೆ ಸಂತೋಷ್ ಟ್ರೋಫಿಯನ್ನೇ ಯಾರು ಗೆದ್ದಿದ್ದಾರೆ? ವೆಸ್ಟ್ ಬೆಂಗಾಲ್ ಅವರು ಗೆದ್ದಿದ್ದಾರೆ. ಈ ವರ್ಷ 2024-25 ವರ್ಷದಲ್ಲಿ ಗೆದ್ದಿರೋರು ಯಾರು ಅಂದರೆ ನಿಮಗೆ ವೆಸ್ಟ್ ಬೆಂಗಾಲ್ ಅವರು ಗೆದ್ದಿದ್ದಾರೆ. ಸರಿನಾ, ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಯಾಕೆ ರೀಸೆಂಟಾಗಿ ಕರೆಂಟ್ ಅಫೇರ್ಸಲ್ಲಿ ಇದೆ ಇದು ಟಾಪಿಕ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ 8ನೇ ಪ್ರಶ್ನೆ ಏನಿದೆ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಒನ್ ವಿಜಯ್ ಹಜಾರೆ ಟ್ರೋಫಿ ಅಟ್ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ. ಓಕೆ, ಸೊ ಅವಾಗ ಯಾರು ವಿನ್ ಆಗಿದ್ರು ಅಂದರೆ ಸೌರಾಷ್ಟ್ರದವ್ರು ವಿನ್ ಆಗಿದ್ರು. ಬಟ್ ಈ ಸರಿ ಯಾರು ವಿನ್ ಆಗಿದ್ದಾರೆ ಅಂದರೆ ನಿಮಗೆ ನೋಡಿ ಇಲ್ಲಿ ಪ್ರಶ್ನೆ ಕೇಳಿದಾನಲ್ವಾ, ವಿಜಯ್ ಹಜಾರೆ ಯಾರು ಗೆದ್ದಿದ್ದಾರೆ ಅಂತ. ಸರಿನಾ, ಸೊ ವಿಜಯ್ ಹಜಾರೆ ಯಾರು ಗೆದ್ದಿದ್ದಾರೆ ಅಂತ ಅವಾಗ ಕೇಳಿದಾನೆ ಅಂದರೆ ಇವಾಗ ಯಾಕೆ ಕೇಳಲ್ಲ, ಇವಾಗ ಕೂಡ ಕೇಳ್ತಾನೆ. ಕರ್ನಾಟಕ ಅಂತ ಇದ್ರ ಆನ್ಸರ್ ಆಗುತ್ತೆ. ಸರಿನಾ, ಈ ವರ್ಷ ಯಾರು ಗೆದ್ದಿದ್ದಾರೆ ವಿಜಯ್ ಹಜಾರೆ ಟ್ರೋಫಿ ಅಂದರೆ ಕರ್ನಾಟಕ ಗೆದ್ದಿದ್ದಾರೆ. ಹಾಗೆ ಸರ್ ಇನ್ನೂ ಬೇರೆ ಬೇರೆ ಹೇಳಿದ್ರಿ, ಯಾವುದು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಅಂತ ಹೇಳಿದ್ರಿ. ಓಕೆ, ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಅಂತ ಹೇಳಿದ್ರಿ, SMT. ಇದನ್ನ ಯಾರು ಗೆದ್ದಿದ್ದಾರೆ? ಇದನ್ನ ಮುಂಬೈ ಅವರು ಗೆದ್ದಿದ್ದಾರೆ. ಹಾಗೆ ಇನ್ನೊಂದು ಹೇಳಿದ್ರಿ ಸರ್, ಯಾವುದು ರಂಜಿ ಟ್ರೋಫಿ. ಈ ರಂಜಿ ಟ್ರೋಫಿಯನ್ನು ಗೆದ್ದವ್ರು ಯಾರು? ಸೇಮ್ ಅಗೇನ್ ಮುಂಬೈ ಅವರೇ ಗೆದ್ದಿದ್ದಾರೆ, ಎರಡು ಕೂಡ. ಓಕೆ, ಸೊ ಈ SMT ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಕೂಡ ಈ ಮುಂಬೈ ಅವರೇ ಗೆದ್ದಿದ್ದಾರೆ. ಹಾಗೆ ಈ ಇನ್ನೊಂದು ಯಾವುದು ರಂಜಿ ಟ್ರೋಫಿ, ಇದು ಕೂಡ ಮುಂಬೈ ಅವರೇ ಗೆದ್ದಿದ್ದಾರೆ. ಸರಿನಾ, ಈ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯನ್ನ ಮತ್ತೆ ಈ ರಂಜಿ ಟ್ರೋಫಿಯನ್ನೇ ಗೆದ್ದಿರ್ತಕ್ಕಂತಹ ಮುಂಬೈ ತಂಡದ ನಾಯಕ ಯಾರು ಅಂತ ಕೇಳ್ತಾನೆ. ಯಾರು? ಶ್ರೇಯಸ್ ಅಯ್ಯರ್, ಪ್ರಸ್ತುತ ಪಂಜಾಬ್ ತಂಡದ ನಾಯಕ. ಲಾಸ್ಟ್ ಇಯರು ಕೋಲ್ಕತ್ತಾ ತಂಡದ ನಾಯಕರಾಗಿದ್ದರು. ಓಕೆ, ಯಾರು? ಶ್ರೇಯಸ್ ಅಯ್ಯರ್ ಅವರು. ಸೊ ಅವರು ಈ ತಂಡದ ನಾಯಕರಾಗಿದ್ದಾರೆ, ಮುಂಬೈ ತಂಡದ. ಸರಿನಾ, ಸೊ ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಆಸ್ ಆನ್ 31st May 2020 ಹೌ ಮೆನಿ ಲ್ಯಾಂಗ್ವೇಜಸ್ ಎಂಜಾಯ್ ದ ಸ್ಟೇಟಸ್ ಆಫ್ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಇನ್ ಇಂಡಿಯಾ ಅಂತ ಕೇಳಿದ್ದಾನೆ. ಸೊ ಎಷ್ಟು ಶಾಸ್ತ್ರೀಯ ಭಾಷೆಗಳಿದ್ದು ಅಂತ ಕೇಳಿದ್ದಾನೆ. ಸೊ ಸಿಂಪಲ್ ಆಗಿ, ಸೊ ಟೋಟಲ್ ಎಷ್ಟು ಭಾಷೆಗಳಿದ್ದು ಅಂದರೆ 6 ಭಾಷೆಗಳಿದ್ದು. ಬಟ್ ಇವಾಗ ಏನಾದರೂ ಇದು ಕೇಳಿದ್ರೆ, ಓಕೆ ಇವತ್ತು ಡೇಟ್ ಎಷ್ಟಿದೆ? 23 ಮಾರ್ಚ್ 2025. ಓಕೆ, 2025 ಎಷ್ಟು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಇದ್ದಾವೆ, ಎಷ್ಟು ಶಾಸ್ತ್ರೀಯ ಭಾಷೆಗಳಿದ್ದಾವೆ ಅಂತ ಕೇಳ್ಬೋದು ನಿಮಗೆ. ಸೊ 6 ಆಗುತ್ತಾ? 9 6 + 5 ಎಷ್ಟಾಗುತ್ತೆ? 11 ಆಗುತ್ತೆ. ಓಕೆ, 11 ಆಗುತ್ತೆ. ಸೊ ಆ 11 ಭಾಷೆಗಳು ನಿಮ್ಗೆ ಗೊತ್ತಿರಬೇಕಲ್ಲ. ಓಕೆ, 11 ಭಾಷೆಗಳು ನಿಮ್ಗೆ ಗೊತ್ತಿರಬೇಕು. ಯಾವುದು ಅಂದರೆ 2004ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾರಿಗೆ ಶಾಸ್ತ್ರೀಯ ಸ್ಥಾನಮಾನ ಕೊಡ್ತಾರೆ ಅಂದರೆ ತಮಿಳು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕೊಡ್ತಾರೆ ಮೊಟ್ಟ ಮೊದಲ ಬಾರಿಗೆ. 2005ರಲ್ಲಿ ಸಂಸ್ಕೃತ ಭಾಷೆಗೆ, 2008ರಲ್ಲಿ ಇಬ್ಬರಿಗೆ ಕೊಡ್ತಾರೆ. ಯಾರಿಗೆ? ಒಂದು ಕನ್ನಡಕ್ಕೆ, ಹಾಗೆ ಇನ್ನೊಂದು ತೆಲುಗುಗೆ ಕೊಡ್ತಾರೆ. ಸರಿನಾ, ಇಲ್ಲಿ ತಮಿಳು ಕೊಟ್ಟಿದ್ದಾರೆ ಫಸ್ಟ್, ಇಲ್ಲಿ ನಮ್ಮ ಕನ್ನಡ ಜೊತೆ ಯಾರಿಗೆ ಕೊಟ್ಟಿದ್ದಾರೆ? ತೆಲುಗು ಅವರಿಗೆ. ಸರಿನಾ, ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಹಾಗೆ 2013ರಲ್ಲಿ, ಓಕೆ 13ರಲ್ಲಿ ಮಲಯಾಳಂ ಭಾಷೆಗೆ, ಹಾಗೆ 14ರಲ್ಲಿ ಒಡಿಯಾ ಭಾಷೆಗೆ ಕೊಡ್ತಾರೆ. ಸೊ ಟೋಟಲ್ ಎಷ್ಟಾಯಿತು? 6 ಆಯ್ತಲ್ವಾ. ಸೊ ಅದು ಆದ ನಂತರ 2024ರಲ್ಲಿ ಟೋಟಲ್ 5 ಭಾಷೆ ಕೊಡ್ತಾರೆ ಮತ್ತೆ ಎಡಿಷ್ನಲಿ. ಯಾವುದು? ಪಾಲಿ, ಪ್ರಾಕೃತ, ಮರಾಠಿ, ಬೆಂಗಾಳಿ, ಅಸ್ಸಾಮಿ. ಓಕೆ, ಪಾಲಿ, ಪ್ರಾಕೃತ, ಮರಾಠಿ, ಬೆಂಗಾಲಿ, ಅಸ್ಸಾಮಿ, ಈ 5 ಭಾಷೆಗಳಿಗೆ 2024ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟಿದ್ದಾರೆ. 2024ರಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ 5 ಅಂತ ಹೇಳಬೇಕು. ಬಟ್ ಟೋಟಲಿ ಎಷ್ಟು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ 11 ಅಂತ ಹೇಳಬೇಕು. ಸರಿನಾ, ಯಾಕಂದರೆ ಪ್ರೀವಿಯಸ್ ಆರಿದ್ದು. ಸರಿನಾ, ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಹಾಗೆ ಶಾಸ್ತ್ರೀಯ ನೃತ್ಯಗಳು ಇಷ್ಟಿದ್ದಾವೆ ಅಂತ ಕೇಳ್ತಾನೆ ನಿಮಗೆ. ಶಾಸ್ತ್ರೀಯ ನೃತ್ಯಗಳು 8 ಇದ್ದಾವೆ. ಯಾವುದರ ಪ್ರಕಾರ? ಸಂಗೀತ ನಾಟಕ ಅಕಾಡೆಮಿಯ ಪ್ರಕಾರ 8 ಶಾಸ್ತ್ರೀಯ ನೃತ್ಯಗಳಿದ್ದಾವೆ. ಯಾವ್ಯಾವ ಶಾಸ್ತ್ರೀಯ ನೃತ್ಯಗಳು ಹೇಳ್ಬೋದಾ? 1 ಕಥಕ್ಕಳಿ, ಅದಾದ ನಂತರ 2 ಯಾವುದು? ಕುಚಿಪುಡಿ, 3 ನಿಮಗೆ ಮೋಹಿನಿಯಟ್ಟಂ ಬರುತ್ತೆ, 4 ಭರತನಾಟ್ಯಂ ಬರುತ್ತೆ, 5 ನಿಮಗೆ ಯಾವುದು? ಮಣಿಪುರಿ ಬರುತ್ತೆ, 6 ಒಡಿಸ್ಸಿ ಬರುತ್ತೆ, 7 ಕಥಕ್ ಬರುತ್ತೆ, 8 ಶಾಸ್ತ್ರೀಯ ಬರುತ್ತೆ. ಸರಿನಾ, ಇವೆಲ್ಲವೂ ಕೂಡ 8 ಶಾಸ್ತ್ರೀಯ ನೃತ್ಯಗಳನ್ನು ನೆನ್ಪಿಟ್ಕೊಳ್ಳಿ. ಸರಿನಾ, ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ 9 ಆದ ನಂತರ 10ನೇ ಪ್ರಶ್ನೆ ಏನಿದೆ ಅಂದರೆ ಇನ್ ವಿಚ್ ಸ್ಟೇಟ್ ಈ ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಸಿಚುವೇಟೆಡ್ ಅಂತ ಕೊಟ್ಟಿದ್ದಾನೆ. ಸಿಮ್ಲಿಪಾಲ್ ಹುಲಿ ಸಂರಕ್ಷಿತ ತಾಣ. ಓಕೆ, ಯಾವುದು? ಸಿಮ್ಲಿಪಾಲ್ ಅನ್ನುವ ಹುಲಿ ಸಂರಕ್ಷಿತ ತಾಣ ಎಲ್ಲಿ ಕಂಡುಬರ್ತದೆ ಅಂತ ಕೇಳಿದ್ದಾನೆ. ಸಿಮ್ಲಿಪಾಲ್ ರೀ ಎಲ್ಲಿ? ಒಡಿಸ್ಸಾದಲ್ಲಿ ಕಂಡುಬರುತ್ತೆ ತಾನೆ. ಸರಿನಾ, ಸೊ ಸಿಂಪಲ್, ಸಿಮ್ಲಿಪಾಲ್ ಎಲ್ಲಿ ಕಂಡುಬರುತ್ತೆ? ಒಡಿಸ್ಸಾದಲ್ಲಿ ಕಂಡುಬರುತ್ತೆ. ಸೊ ಒಡಿಸ್ಸಾದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಮುಖವಾದ ಹುಲಿ ಅಭಯಾರಣ್ಯ ಯಾವುದು ಅಂದರೆ ಸಿಮ್ಲಿಪಾಲ್ ಹುಲಿ ಅಭಯಾರಣ್ಯ. ಸರಿನಾ, ಹಾಗೆ ನಮ್ಮ ಕರ್ನಾಟಕದಲ್ಲಿ ಯಾವ್ದು ಕಂಡುಬರುತ್ತೆ? ಒಂದು ಅನ್ಶಿ ಕಂಡುಬರುತ್ತೆ, ಇನ್ನೊಂದು ಬಂಡೀಪುರ ಕಂಡುಬರುತ್ತೆ, ಇನ್ನೊಂದು ಯಾವ್ದು ಕಂಡುಬರುತ್ತೆ ನಿಮಗೆ? ಕುದುರೆಮುಖ ಕಂಡುಬರುತ್ತೆ. ಅದಾದ ನಂತರ ಮತ್ತೆ ಯಾವ್ದು ಕಂಡುಬರುತ್ತೆ ನಿಮಗೆ? ಈ ಕೊಡಗುದು. ಓಕೆ, ನಾಗರಹೊಳೆ ಕಂಡುಬರುತ್ತೆ. ಸರಿನಾ, ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗ್ತವೆ. ಇವೆಲ್ಲ ಇಂಪಾರ್ಟೆಂಟ್ ಇರೋದನ್ನು ನೆನ್ಪಿಟ್ಕೊಳ್ಳಿ. ಸರಿನಾ, ಹಾಗೆ ಭದ್ರಾ ಕಂಡುಬರುತ್ತೆ. ಸರಿನಾ, ಸೊ ಇಂಪಾರ್ಟೆಂಟ್ ಇದಾವೆ, ನೆನ್ಪಿಟ್ಕೊಳ್ಳಿ. ಹಾಗೆ ನಿಮಗೆ ಈ ಪೆರಿಯಾರ್, ಓಕೆ ಪೆರಿಯಾರ್ ಹುಲಿ ಟೈಗರ್ ರಿಸರ್ವ್ ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ಈ ಪೆರಿಯಾರ್ ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಕೇರಳದಲ್ಲಿ ಕಂಡುಬರುತ್ತೆ. ಸರಿನಾ, ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ ಪೆರಿಯಾರ್ ಕೂಡ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ರಣಥಂಬೋರ್ ಹುಲಿ ಟೈಗರ್ ರಿಸರ್ವ್ ಎಲ್ಲಿ ಕಂಡುಬರುತ್ತೆ? ಹುಲಿ ಅಭಯಾರಣ್ಯ ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ಯಾವುದು? ರಣಥಂಬೋರ್ ಕಂಡುಬರೋದು ನಿಮಗೆ ಎಲ್ಲಿ ಅಂದರೆ ರಾಜಸ್ಥಾನದಲ್ಲಿ. ಸರಿಯಾ, ಹಾಗೆ ನಿಮಗೆ ಮತ್ತೆ ಯಾವ್ದು ಕೇಳ್ತಾನೆ? ಈ ಕಾಂಚನಜುಂಗ ಕೇಳ್ತಾನೆ. ಓಕೆ, ಈ ಕಾಂಚನಜುಂಗ ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಸಿಕ್ಕಿಮಲ್ಲಿ ಕಂಡುಬರುತ್ತೆ. ಸರಿನಾ, ಹಾಗೆ ಮತ್ತೆ ಯಾವ್ದು ಕೇಳಬಹುದು?
ಪಚ್ಮರಿ ಮತ್ತು ಪನ್ಹಾ ಅಂತ ಕೇಳ್ತಾನೆ. ಓಕೆ, ಪಚ್ಮರಿ ಮತ್ತು ಪನ್ಹಾ ನ್ಯಾಷನಲ್ ಪಾರ್ಕು ಅಥವಾ ಪಚ್ಮರಿ ಮತ್ತು ಪನ್ಹಾ ಅನ್ನುವ ಹುಲಿ ರಿಸರ್ವ್ ಎಲ್ಲಿ ಕಂಡುಬರ್ತವೆ, ಹುಲಿ ಅಭಯಾರಣ್ಯ ಎಲ್ಲಿ ಕಂಡುಬರ್ತವೆ ಅಂತ ಕೇಳ್ತಾನೆ. ಮಧ್ಯಪ್ರದೇಶದಲ್ಲಿ ಕಂಡುಬರ್ತವೆ. ಹಾಗೆ ಅತಿ ಹೆಚ್ಚು ಈ ಹುಲಿ ತಾಣಗಳು ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತವೆ ಅಂತ ಕೇಳ್ತಾನೆ. ಇದೇ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿ ಸಂರಕ್ಷಿತ ತಾಣಗಳಿದ್ದಾವೆ. ಓಕೆ, ಈ ಹುಲಿ ಟೈಗರ್ ರಿಸರ್ವ್ ಪ್ಲೇಸಸ್ಗಳಿದ್ದಾವೆ ಎಲ್ಲಿ, ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚಿಗಿದ್ದಾವೆ. ಸರಿನಾ, ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಅಂಡ್ ದೆನ್ ನೆಕ್ಸ್ಟ್ 11ನೇ ಪ್ರಶ್ನೆ ಏನಿದೆ ಅಂದರೆ, ಹೂ ವಾಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಗವರ್ನರ್ ಜನರಲ್ ಯಾರ್ರಿ ಮೊಟ್ಟ ಮೊದಲ ಬಾರಿಗೆ? ಸರಿನಾ, ಸೊ ಎಲ್ಲರದು ಕೂಡ ಒಂದ್ಸರಿ ಹೇಳ್ತೀನಿ, ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಂಡ್ಬಿಡಿ. ಸೊ ಫಸ್ಟ್ ಬಂಗಾಳದ ಗವರ್ನರ್ ಯಾರು ಅಂತ ಕೇಳಿದ್ರೆ, ಮೊದಲ ಬಂಗಾಳದ ಗವರ್ನರ್ ಯಾರು ಅಂದರೆ ರಾಬರ್ಟ್ ಕ್ಲೈವ್. ಹಾಗೆ ಕೊನೆಯ ಬಂಗಾಳದ ಗವರ್ನರ್ ಜನರಲ್ ಯಾರು, ಗವರ್ನರ್ ಯಾರು ಬಂಗಾಳದು ಅಂತ ಕೇಳಿದ್ರೆ ನಿಮಗೆ ವಾರೆನ್ ಹೆಸ್ಟಿಂಗ್ ಅಂತ ಬರ್ತಾನೆ. ಹಾಗೆ ನೆಕ್ಸ್ಟ್ ನಿಮಗೆ ಯಾರು ಅಂದರೆ ಬಂಗಾಳದ ಗವರ್ನರ್ ಜನರಲ್ ಯಾರು ಮೊಟ್ಟ ಮೊದಲನೇದಾಗಿ ಅಂತ ಕೇಳ್ತಾನೆ. ಸೇಮ್ ಅಗೇನ್ ವಾರೆನ್ ಹೆಸ್ಟಿಂಗ್ ಬರ್ತಾನೆ ಇಲ್ಲಿ. ಸರಿನಾ, ಹಾಗೆ ಕೊನೆಯ ಬಂಗಾಳದ ಗವರ್ನರ್ ಜನರಲ್ ಯಾರು ಅಲ್ಲಿ ಬರೋದು ನಿಮಗೆ ಯಾರು ಅಂದರೆ ವಿಲಿಯಂ ಬೆಂಟೆಕ್ ಅಂತ ಕಂಡುಬರ್ತಾರೆ. ಸರಿನಾ, ಬಂಗಾಳದ ಕೊನೆಯ ಗವರ್ನರ್ ಜನರಲ್ ಯಾರು ಅಂದರೆ ವಿಲಿಯಂ ಬೆಂಟೆಕ್. ಹಾಗೆ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಸೇಮ್ ಅಗೇನ್ ವಿಲಿಯಂ ಬೆಂಟೆಕ್. ಇಲ್ಲಿದ್ದವ ಇದೇ ವ್ಯಕ್ತಿ. ಓಕೆ, ಸೊ ಇಲ್ಲಿದ್ದವ ವಿಲಿಯಂ ಬೆಂಟೆಕ್ ಅನ್ನೋನು ಮೊಟ್ಟ ಮೊದಲ ಭಾರತದ ಗವರ್ನರ್ ಜನರಲ್ ಆಗ್ತಾನೆ. ಹಾಗೆ ಕೊನೆಯ ಗವರ್ನರ್ ಜನರಲ್ ಯಾರು ಭಾರತದ್ದು? ಲಾರ್ಡ್ ಕ್ಯಾನಿಂಗ್ ಅಂತ ಬರ್ತಾನೆ. ಹಾಗೆ ಮೊದಲ ಭಾರತದ ವೈಸ್ರಾಯ್ ಯಾರು ಅಂತ ಕೇಳ್ತಾನೆ. ಅಗೇನ್ ಲಾರ್ಡ್ ಕ್ಯಾನಿಂಗ್. ಸರಿನಾ, ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಬಟ್ ಇನ್ನೊಂದು ನಿಮ್ಗೆ ಕೇಳಬಹುದು, ಇವಾಗ ಮೊಟ್ಟ ಮೊದಲ ಭಾರತದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದಾಗ ನಿಮಗೆ ಹೇಳಿದೆ ನಾನು ವಿಲಿಯಂ ಬೆಂಟೆಕ್ ಅಂತ ಹೇಳಿದೆ. ಸರಿನಾ, ವಿಲಿಯಂ ಬೆಂಟೆಕ್ ಅಂತ ಹೇಳಿದೆ. ಬಟ್ ಹೀಗೆ ಕೇಳಬಹುದು ನಿಮಗೆ, ಮೊಟ್ಟ ಮೊದಲ ಭಾರತದ ಸ್ವತಂತ್ರದ ನಂತರ ಗವರ್ನರ್ ಜನರಲ್ ಯಾರು ಅಂತ ಕೇಳಬಹುದು ನಿಮಗೆ. ಸೊ ಅವಾಗ ಮೌಂಟ್ ಬ್ಯಾಟನ್ ಆಗುತ್ತೆ. ಓಕೆ, ಮೌಂಟ್ ಬ್ಯಾಟನ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಇದೇ ಮೌಂಟ್ ಬ್ಯಾಟನ್ನು 1945 ಮಾರ್ಚ್ 22ರಂದು ನಮ್ಮ ಭಾರತಕ್ಕೆ ಬಂದಿರ್ತಾನೆ. ಮೀನ್ಸ್ ನಿನ್ನೆನೇ ಬಂದಿರ್ತಾನೆ. ಓಕೆ, ಸೊ ನಿನ್ನೆಗೆ ಅವನು ಬಂದು ಎಷ್ಟು ಒಂದು 75 ವರ್ಷ ಆಯಿತಾ, 80 ವರ್ಷ ಆಯಿತಾ, ಎಷ್ಟು ಆಗಿದ್ದು ಅನಿಸುತ್ತೆ. ಓಕೆ, ಒಂದು 80 ವರ್ಷ ಆಗಿರ್ಬೇಕೇನೋ. ಸರಿನಾ, ಸೊ ಅಷ್ಟು ವರ್ಷ ಆಯಿತು ನೋಡಿ ಯಾರು ಮೌಂಟ್ ಬ್ಯಾಟನ್ ಬಂದು. ಸರಿನಾ, ನೆನ್ಪಿಟ್ಕೊಳ್ಳಿ. ಅದು ಡೇಟ್ ಕೂಡ ಇಂಪಾರ್ಟೆಂಟ್ ಇದೆ, ಬಟ್ ಡೇಟ್ ಏನು ಅಷ್ಟು ಬೇಕಾಗಿಲ್ಲ, ಬಟ್ ಜಸ್ಟ್ ಇಯರ್ ಆದರೂ ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ಕೊನೆಯ ಭಾರತದ ಗವರ್ನರ್ ಜನರಲ್ ಯಾರು ಬ್ರಿಟಿಷರಲ್ಲಿ? ಇದೇ ವಿಲಿಯಂ ಬೆಂಟೆಕ್. ಸರಿನಾ, ವಿಲಿಯಂ ಬೆಂಟೆಕ್ ಅಂತ ನೋಡು, ಅದು ಮೌಂಟ್ ಬ್ಯಾಟನ್. ಸರಿನಾ, ಇದು ನೆನ್ಪಿಟ್ಕೊಳ್ಳಿ ನೀವು. ಆ್ಯಂಡ್ ದೆನ್ ನೆಕ್ಸ್ಟ್ 11ನೇ ಪ್ರಶ್ನೆ ಆದ ನಂತರ 12ನೇ ಪ್ರಶ್ನೆ ಏನಿದೆ ಅಂದರೆ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಇವಾಗಲೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಬಗ್ಗೆ ಒಂದು ಪ್ರಶ್ನೆನ ಕೇಳಿದ್ರು. ಸರಿನಾ, ಸೊ ಹಾಗೆ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏಕತೆಯ ಪ್ರತಿಮೆ ಎಲ್ಲಿ ಕಂಡುಬರ್ತದೆ? ಏಕತೆಯ ಪ್ರತಿಮೆ ಗುಜರಾತಲ್ಲಿ ಕಂಡುಬರುತ್ತೆ. ಸಿಂಪಲ್. ಸರಿನಾ, ಸೊ ಏಕತೆಯ ಪ್ರತಿಮೆಯಲ್ಲಿದೆ ಅಂದರೆ ಗುಜರಾತಲ್ಲಿದೆ. ಸರಿನಾ, ಹಾಗೆ ಅತಿ ಹೆಚ್ಚು ಮಳೆ ಬೀಳುವ ಒಂದು ರಾಜ್ಯ ಯಾವುದು ನಮ್ಮ ಭಾರತದಲ್ಲಿ? ಮೇಘಾಲಯದ ಮೌಸಿನ್ ರಾಮು ಅತಿ ಹೆಚ್ಚು ಮಳೆಯನ್ನು ಪಡೀತದೆ ನಮ್ಮ ಭಾರತದಲ್ಲಿ. ಸರಿನಾ, ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ಹರಿಯಾಣದಲ್ಲಿ ಬನವಾಲಿ ಕಂಡು ಬರ್ತಿತ್ತು, ನಿಮಗೆ ಯಾವಾಗಲೇ ಹೇಳಿದೆ. ಸರಿನಾ, ಹಾಗೆ ರೂಪಾರ್ ಅನ್ನೋದು ಕಂಡು ಬರುತ್ತೆ. ರೂಪಾರ್ ಎನ್ನುವ ಒಂದು ಸಿಂಧೂ ನಾಗರಿಕತೆಯ ತಾಣ ಅಥವಾ ಹರಪ್ಪನ್ ನಾಗರಿಕತೆಯ ತಾಣ, ಅದು ಎಲ್ಲಿ? ಪಂಜಾಬಲ್ಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 13ನೇ ಪ್ರಶ್ನೆ ಏನಿದೆ ಅಂದರೆ, ಇನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಸ್ ಈಸ್ ದ ಯಮ್ಥಾಂಗ್ ವ್ಯಾಲಿ ಈಸ್ ಲೊಕೇಟೆಡ್ ಅಂತ ಕೇಳಿದ್ದಾನೆ. ಓಕೆ, ದ ಯಮ್ಥಾಂಗ್ ವ್ಯಾಲಿ ಎಲ್ಲಿದೆ? ಯಮ್ಥಾಂಗ್ ಅನ್ನುವ ಕಣಿವೆ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾನೆ. ಉತ್ತರಾಖಂಡದಲ್ಲಿ, ಹಿಮಾಚಲ್ ಪ್ರದೇಶದಲ್ಲಿ, ನಾಗಾಲ್ಯಾಂಡಲ್ಲಿ, ಮತ್ತು ಯಾವುದು? ಸಿಕ್ಕಿಮಲ್ಲಿ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಆಪ್ಷನ್ ತೋರಿಸ್ತಾ. ಓಕೆ, ಸಿಕ್ಕಿಮಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ಈ ಯಮ್ಥಾಂಗ್. ಓಕೆ, ಸೊ ಯಮ್ಥಾಂಗು, ಈ ಥಾಂಗ್ ಹಿಂಗೆ ಏನಾದರೂ ಹಿಂಗೆ ಚೈನೀಸ್ ವರ್ಡ್ ರೀತಿ ಬರ್ತಾ ಇದ್ದು ಅಂದರೆ ಅವು ಏನಾಗಿರುತ್ತೆ ನಿಮಗೆ? ಈ ನಾರ್ತ್ ಈಸ್ಟ್ ಸ್ಟೇಟ್ ಆಗಿರುತ್ತೆ. ಓಕೆ, ಈಶಾನ್ಯ ರಾಜ್ಯಗಳಲ್ಲೇ ಒಂದಾಗಿರುತ್ತೆ ನಿಮಗೆ. ಸೊ ಅದಕ್ಕೆ ನೀವು ಇದು ಈಶಾನ್ಯ ರಾಜ್ಯ ಅಲ್ಲ, ಇದು ಅಲ್ಲ, ಬಟ್ ಇದು ಇದರಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಬಟ್ ಇವೆರಡರಲ್ಲಿ ನೀವು ಒಂದು ಹಾಕಬೇಕಾಗುತ್ತೆ. ಸರಿನಾ, ಬಟ್ ಏನಾದರೂ ನಿಮಗೆ ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ, ಸಿಕ್ಕಿಂ ಕೊಟ್ಟಿದ್ರೆ ಜೈ ಅನ್ಸೋ ಸಿಕ್ಕಿಂ. ಓಕೆ, ಅಷ್ಟೇ ಸಿಂಪಲ್, ಗೊತ್ತಿರುತ್ತೆ ನಿಮಗೆ. ಸೊ ಈ ಯಮ್ಥಾಂಗ್ ವ್ಯಾಲಿ ಎಲ್ಲಿ ಕಂಡು ಬರುತ್ತೆ ಅಂದರೆ ಸಿಕ್ಕಿಂ. ಹಾಗೆ ನಿಮಗೆ ಜಿಲೆಪ್ಲಾ ಪಾಸ್. ಓಕೆ, ಈ ಜಿಲೆಪ್ಲಾ ಕಣಿವೆ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ಓಕೆ, ಸೊ ಈ ಜಿಲೆಪ್ಲಾ ಕಣಿವೆ ನಿಮ್ಗೆ ಕಂಡುಬರೋದು ಕೂಡ ಸೇಮ್ ಅಗೇನ್ ಸಿಕ್ಕಿಮಲ್ಲೇ ಕಂಡುಬರುತ್ತೆ. ಸರಿನಾ, ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಹಾಗೆ ನಿಮಗೆ ಯಾವುದು ಲಿಪು ಲೇಕ್ ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ, ಅಥವಾ ಲಿಪು ಪಾಸ್ ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ಉತ್ತರಾಖಂಡದಲ್ಲಿ ನಿಮಗೆ ಲಿಪು ಪಾಸ್ ಕಂಡುಬರುತ್ತೆ. ಹಾಗೆ ಶಿಪ್ಕಿಲಾ ಪಾಸ್ ಎಲ್ಲಿ ಕಂಡುಬರುತ್ತೆ ನಿಮಗೆ? ಇದೇ ಹಿಮಾಚಲ್ ಪ್ರದೇಶದಲ್ಲಿ ಕಂಡುಬರುತ್ತೆ. ಹಾಗೆ ರೋಹಿಂಗ್ಯಾ ಪಾಸ್ ಎಲ್ಲಿ ಕಂಡುಬರುತ್ತೆ ನಿಮಗೆ? ರೋಹಿಂಗ್ಯಾ ಪಾಸು ನಿಮಗೆ ಇದೇ ಹಿಮಾಚಲ್ ಪ್ರದೇಶದಲ್ಲಿ ಕಂಡುಬರುತ್ತೆ. ಸರಿನಾ, ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಹಾಗೆ ಬಾರ್ಲಾಚಾ ಪಾಸ್ ಎಲ್ಲಿ ಕಂಡುಬರುತ್ತೆ? ಇದೇ ಹಿಮಾಚಲ್ ಪ್ರದೇಶದಲ್ಲಿ ಕಂಡುಬರುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಹಾಗೆ ನಾಗಾ ಬೆಟ್ಟಗಳು ಎಲ್ಲಿ ಕಂಡುಬರುತ್ತೆ? ಈ ನಾಗಾಲ್ಯಾಂಡಲ್ಲಿ ಕಂಡುಬರುತ್ತೆ. ಸರಿನಾ, ಆ್ಯಂಡ್ ದೆನ್ 14ನೇ ಪ್ರಶ್ನೆ ಏನಿದೆ ಅಂದರೆ, ವಿಚ್ ಆಫ್ ದ ಹೂ ವಾಸ್ ದ ಫಸ್ಟ್ ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ? ಓಕೆ, ಸೊ ಇಂಡಿಪೆಂಡೆಂಟ್ ಇಂಡಿಯಾ ಅದು ಮೊಟ್ಟ ಮೊದಲ ಹಣಕಾಸು ಮಂತ್ರಿ ಯಾರಿದ್ದಾರೆ ಅಂತ ಕೇಳಿದ್ದಾರೆ. ಓಕೆ, ಷಣ್ಮುಗಂ ಶೆಟ್ಟಿ. ಹೇಗೆ
ಈಸಿಯಾಗಿ ಹೇಗೆ ನೆನ್ಪಿಟ್ಕೋಬೇಕು, ಮೊಟ್ಟ ಮೊದಲ ಬಜೆಟ್ ಮಂಡಿಸಿದವ್ರು ಯಾರಿ, ನಮ್ಮ ಭಾರತದ್ದು ಷಣ್ಮುಗಂ ಶೆಟ್ಟಿ. ಸೊ ಷಣ್ಮುಗಂ ಶೆಟ್ಟಿ ಇದ್ರೆ ಯಾಕೆ ಬಜೆಟ್ ಮಂಡಿಸ್ತಾರೆ, ಹಣಕಾಸು ಸಚಿವರು ಯಾರು ಇರ್ತಾರಲ್ವಾ ಅವರೇ ಬಜೆಟ್ ಮಂಡಿಸ್ತಾರೆ. ಸೊ ಮೀನ್ಸ್ ಹಣಕಾಸು ಸಚಿವರು ಮೊಟ್ಟ ಮೊದಲನೇದಾಗಿ ಯಾರಿದ್ರು, ಇದೇ ಷಣ್ಮುಗಂ ಶೆಟ್ಟಿ ಅವರಿದ್ರು. ಸರಿನಾ, ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ ನೆನ್ಪಿಟ್ಕೊಳ್ಳಿ. ಹಾಗೆ ಮೊಟ್ಟ ಮೊದಲ ಈ ಹಣಕಾಸು ಸಚಿವೆ ಯಾರು, ಸಚಿವ ಅಂತ ಕೇಳಿದ್ರೆ ಈ ಷಣ್ಮುಗಂ ಶೆಟ್ಟಿ ಪುರುಷ. ಓಕೆ, ಮಹಿಳೆ ಯಾರು, ನಿರ್ಮಲಾ ಸೀತಾರಾಮನ್. ಓಕೆ, ನಿರ್ಮಲಾ ಸೀತಾರಾಮನ್ ಅವರು ಮೊಟ್ಟ ಮೊದಲ ಹಾಗೂ ಏಕೈಕ ಸ್ಟಿಲ್ ಇಲ್ಲಿಯವರೆಗೂ ಮಹಿಳಾ ಹಣಕಾಸು ಮಂತ್ರಿ. ಸರಿನಾ, ನೆನ್ಪಿಟ್ಕೊಳ್ಳಿ. ಹಾಗೆ ಮೊಟ್ಟ ಮೊದಲ ಹಾಗೂ ಮೊದಲ ಮಹಿಳಾ ರಕ್ಷಾ ಮಂತ್ರಿ ಯಾರು ಅಂತ ಕೇಳಿದ್ರೆ, ನಿಮಗೆ ಡಿಫೆನ್ಸ್ ಮಿನಿಸ್ಟರ್ ಯಾರು ಅಂತ ಕೇಳಿದ್ರೆ ಸೇಮ್ ಆಗಿ ನಿರ್ಮಲಾ ಸೀತಾರಾಮನ್. ಯಾಕಂದರೆ ಮೊಟ್ಟ ಮೊದಲ ಬಾರಿಗೆ ಏನು ಈ ಮೋದಿ ಸರ್ಕಾರ ಬಂದಿದ್ದು ಗೊತ್ತಾ, ಸೊ ಅವಾಗ ಇವರು ಆಗಿದ್ರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸಾರಿ, ಇಲ್ಲಿ PM ಯಾರಿದ್ರು, ಇವರಿದ್ರು ನೋಡಿ, ಯಾರು, ಜವಾಹರ್ಲಾಲ್ ನೆಹರು. ಹಾಗೆ ಸ್ವತಂತ್ರ ಸಿಗುವಕ್ಕಿಂತ ಮುಂಚೆ ತಾತ್ಕಾಲಿಕ ಸರ್ಕಾರದಲ್ಲಿ ಹಣಕಾಸು ಸಚಿವರು ಯಾರಾಗಿದ್ದರು, ಈ ಲಿಯಾಕತ್ ಅಲಿ ಖಾನ್ ಅನ್ನೋರು ಆಗಿದ್ದರು. ಓಕೆ, ಎಲ್ಲಿ ಸ್ವತಂತ್ರ ಭಾರತದಲ್ಲಿ, ಸಾರಿ, ಸ್ವತಂತ್ರ ಸಿಗೋಕ್ಕಿಂತ ಮುಂಚೆ ಈ 1946ರಲ್ಲಿ ತಾತ್ಕಾಲಿಕ ಸರ್ಕಾರ ರಚನೆ ಆಗಿರುತ್ತೆ. ಆ ತಾತ್ಕಾಲಿಕ ಸರ್ಕಾರ ರಚನೆ ಆದಾಗ ವೈಸ್ ಪ್ರೆಸಿಡೆಂಟ್ ಯಾರಾಗಿದ್ರು ಅಂದರೆ ಜವಾಹರ್ಲಾಲ್ ನೆಹರು. ಬಟ್ ಹಣಕಾಸು ಸಚಿವ ಯಾರಾಗಿದ್ರು ಅಂದರೆ ಲಿಯಾಕತ್ ಅಲಿ ಖಾನ್. ಓಕೆ, ಲಿಯಾಕತ್ ಅಲಿ ಖಾನ್ ಅನ್ನೋರು. ಹಾಗೆ ಈ ಲಿಯಾಕತ್ ಅಲಿ ಖಾನ್ ಏನಿದಾರಲ್ವಾ, ಇವರು ಪಾಕಿಸ್ತಾನದ ಮೊದಲ PM ಆಗಿದ್ದಾರೆ. ಓಕೆ, ನಮ್ಮ ಭಾರತ ಮೊದಲ PM ಯಾರು, ಜವಾಹರ್ಲಾಲ್ ನೆಹರು. ಹಾಗೆ ಪಾಕಿಸ್ತಾನದ ಮೊದಲ PM ಯಾರು ಅಂದರೆ ಲಿಯಾಕತ್ ಅಲಿ ಖಾನ್ ಅವರು. ಸರಿನಾ, ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪೀರ್ ಪಂಜಾಲ್ ಶ್ರೇಣಿ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತದೆ? ಏನಿಲ್ಲ ಸರ್, ಕಣ್ಮುಚ್ಕೊಂಡು ಹೇಳ್ಬೋದು, ಜಮ್ಮು ಕಾಶ್ಮೀರ ಅಂತ. ಓಕೆ, ಸೊ ಪೀರ್ ಪಂಜಾಲ್ ಶ್ರೇಣಿ ಎಲ್ಲಿ ಕಂಡುಬರುತ್ತೆ, ಜಮ್ಮು ಕಾಶ್ಮೀರದಲ್ಲಿ. ಸಾಕಷ್ಟು ಸರಿ ನ್ಯೂಸಲ್ಲಿ ಬಂದಿರುತ್ತೆ, ಸಾಕಷ್ಟು ಸರಿ ಇವಾಗ ಯೋಧರ ಬಗ್ಗೆ ಅಥವಾ ಏನಾದರೂ ಸೈನಿಕರ ಬಗ್ಗೆ ನ್ಯೂಸಲ್ಲಿ ಇದ್ದಾಗ ಈ ಪೀರ್ ಪಂಜಾಲ್ ಶ್ರೇಣಿ ಅಂತೂ ಕಾಮನ್ ಆಗಿ ಬಂದಿರುತ್ತೆ. ಓಕೆ, ಸೊ ಇದು ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರ ಭಾಗದಲ್ಲಿ ಕಂಡುಬರುತ್ತೆ ಇದು. ಸರಿನಾ, ಸೊ ಜಮ್ಮು ಕಾಶ್ಮೀರ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 16ನೇ ಪ್ರಶ್ನೆ ಏನಿದೆ ಅಂದರೆ, ವಿಚ್ ಆಫ್ ದ ಫಾಲೋವಿಂಗ್ ಡಿವೈಸ್ ಇಸ್ ಬೇಸ್ಡ್ ಅಪಾನ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕಲ್ ಕರೆಂಟ್ ಅಂತ ಕೇಳಿದ್ದಾನೆ. ಓಕೆ, ಸೊ ಮ್ಯಾಗ್ನೆಟಿಕ್ ಎಫೆಕ್ಟ್ ಮೇಲೆ ಎಲೆಕ್ಟ್ರಿಕಲ್ ಕರೆಂಟ್ಗೆ ವರ್ಕ್ ಮಾಡುವ ಒಂದು ಡಿವೈಸ್ ಯಾವುದು ಅಂತ. ಓಕೆ, ಸೊ ಒಂದು ಎಲೆಕ್ಟ್ರಿಕಲ್ ಬಲ್ಬು, ಫ್ಯೂಸು, ಮತ್ತು ಬೆಲ್ಲು, ಮತ್ತು ಪ್ರೆಸ್ಸು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಎಲೆಕ್ಟ್ರಿಕಲ್ ಬೆಲ್. ಓಕೆ, ಎಲೆಕ್ಟ್ರಿಕಲ್ ಬೆಲ್ ನಿಮ್ಮ ಮನೆ ಹೊರಗಡೆ ಎಲ್ಲ ಹಾಕಿರ್ತೀರಾ, ಬೇರೆ ಬೇರೆ ಕಡೆ ಬೆಲ್ ಇರುತ್ತೆ ಗೊತ್ತಾ. ಸೊ ಅದು ಯಾವುದು ಅಂದರೆ ನಿಮಗೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ, ಮ್ಯಾಗ್ನೆಟಿಕ್ ಎಫೆಕ್ಟ್ ಮೇಲೆ ಅದು ಎಲೆಕ್ಟ್ರಿಕಲ್ ಕರೆಂಟು ವರ್ಕ್ ಮಾಡುತ್ತೆ. ಓಕೆ, ಆ ಡಿವೈಸ್ ಆಗುತ್ತೆ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ದ ಫಿಮೇಲ್ ಗ್ಯಾಮೆಟ್ಸ್ ಇನ್ ಹ್ಯೂಮನ್ ಈಸ್ ಕಾಲ್ಡ್ ಸ್ಪರ್ಮ್. ಆ್ಯಂಡ್ ದೆನ್ ಓವಾ, ಎಂಬ್ರಿಯೋ ಮತ್ತು ಜೈಗೋಟ್ ಅಂತ ಕಂಡುಬರುತ್ತೆ. ಓಕೆ, ಫಿಮೇಲಲ್ಲಿ ಅಂದರೆ ನಿಮಗೆ ಯಾವ್ದು ಕಂಡುಬರುತ್ತೆ ಅಂದರೆ ಓವಾ ಕಂಡುಬರುತ್ತೆ. ಸರಿನಾ, ಓವಾ ಎಲ್ಲಿ ಕಂಡುಬರುತ್ತೆ, ನೀವು ಫಿಮೇಲಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ದ ಬ್ಲಡ್ ಈಸ್ ಪ್ಯೂರಿಫೈಡ್ ಇನ್ ಅಂತ ಕೇಳ್ತಾನೆ. ಬ್ಲಡ್ಡು, ರಕ್ತ ಯಾವುದರಲ್ಲಿ ಶುದ್ಧೀಕರಣ ಆಗ್ತದೆ ಅಂತ. ಓಕೆ, ಸೊ ರಕ್ತವನ್ನು ಶುದ್ಧೀಕರಣ ಮಾಡೋದು ಕಿಡ್ನಿ, ಅಥವಾ ನಿಮಗೆ ರಕ್ತವನ್ನು ಪಂಪ್ ಮಾಡೋದು ಅಂತ ಕೇಳಿದ್ರೆ ಹಾರ್ಟ್ ಆಗುತ್ತೆ. ರಕ್ತವನ್ನು ಪಂಪ್ ಮಾಡೋದು ಹಾರ್ಟು, ರಕ್ತವನ್ನು ಶುದ್ಧೀಕರಣ ಮಾಡೋದು ಕಿಡ್ನಿ. ಏನಾದರೂ ಎರಡೂ ಕಿಡ್ನಿಗಳು ಫೇಲ್ ಆದರೆ ಡಯಾಲಿಸಿಸ್ ಅನ್ನುವ ಒಂದು ಪ್ರಕ್ರಿಯೆಯನ್ನು ಮಾಡ್ತಾರೆ. ಓಕೆ, ಡಯಾಲಿಸಿಸ್ ಪ್ರಕ್ರಿಯೆ ಮುಖಾಂತರ ರಕ್ತವನ್ನು ಶುದ್ಧೀಕರಣ ಮಾಡ್ತಾರೆ ಬಾಹ್ಯವಾಗಿ. ಸರಿನಾ, ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ 19ನೇ ಪ್ರಶ್ನೆ ಏನಿದೆ ಅಂದರೆ, ದ ಮೇನ್ ಆರ್ಗನ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ಇನ್ ಹ್ಯೂಮನ್ ಬಾಡೀಸ್ ಅಂತ ಕೇಳಿದ್ದಾನೆ. ಸೊ ಈ ಉಸಿರಾಟ ತಾಣದಲ್ಲಿ ಅತಿ ಮುಖ್ಯವಾದ ಭಾಗ ಯಾವುದು? ಲಂಗ್ಸು, ಮತ್ತು ಕಿಡ್ನಿ, ಸ್ಕಿನ್ನು, ಹಾರ್ಟು. ಓಕೆ, ಸ್ಕಿನ್ ಆಗುತ್ತಾ? ನೋವೇ. ಹೃದಯ ಉಸಿರಾಡ್ತದ? ಇಲ್ಲ. ನಮ್ಮ ಚರ್ಮ ಉಸಿರಾಡ್ತದ? ಇಲ್ಲ. ಕಿಡ್ನಿ ಉಸಿರಾಡ್ತದ? ಇಲ್ಲ. ಲಂಗ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಲಂಗ್ ಅನ್ನೋದು ಮೇನ್ ರೆಸ್ಪಿರೇಟರಿ ಸಿಸ್ಟಮ್ ಆಗಿದೆ, ಪ್ರಮುಖ ಉಸಿರಾಟದ ಒಂದು ಭಾಗವಾಗಿದೆ. ಯಾವುದು? ಲಂಗ್ ಅನ್ನೋದು, ಶ್ವಾಸಕೋಶ ಅನ್ನೋದು. ಸರಿನಾ, ಶ್ವಾಸಕೋಶದಲ್ಲೇ ನಾವು ಈಗ ಉಸಿರಾಡಿರ್ತಕ್ಕಂತಹ ಗಾಳಿ ಹೋಗಿ ಅಲ್ವಿಯೋಲೈಯಲ್ಲಿ ಕುಂತ್ಕೊಳ್ತದೆ. ಓಕೆ, ಸೊ ಶ್ವಾಸಕೋಶದ ಅತ್ಯಂತ ಚಿಕ್ಕ ಭಾಗ ಯಾವುದು? ಅಲ್ವಿಯೋಲೈ ಅಂತ ಹೇಳ್ತೀವಿ. ಅಲ್ವಿಯೋಲೈ ಅಥವಾ ಗಾಳಿ ಚೀಲಗಳು ಅಂತ ನಾವು ಹೇಳ್ತೀವಿ. ಸರಿನಾ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ 20ನೇ ಪ್ರಶ್ನೆ ಏನಿದೆ ಅಂದರೆ, ದ ಗ್ರೀನ್ ಪ್ಲ್ಯಾಂಟ್ಸ್ ಕನ್ವರ್ಟ್ ಸೋಲಾರ್ ಎನರ್ಜಿ ಇಂಟು. ಏನು ಸೋಲಾರ್ ಎನರ್ಜಿಯಿಂದ ಏನು ಮಾಡುತ್ತೆ? ಗ್ರೀನ್ ಪ್ಲ್ಯಾಂಟ್ಸ್ಗಳು ಲೈಟ್ ಎನರ್ಜಿಯಾಗಿ ಬಿಡುಗಡೆ ಮಾಡುತ್ತೆ, ಕೆಮಿಕಲ್ ಎನರ್ಜಿಯಾಗಿ ಬಿಡುಗಡೆ ಮಾಡುತ್ತೆ. ಗ್ರೀನ್ ಪ್ಲ್ಯಾಂಟ್ಸ್ಗಳಿದ್ದಾನೆ. ಓಕೆ, ಸರಿ. ಗ್ರೀನ್ ಪ್ಲ್ಯಾಂಟ್ಸ್ಗಳು ಸೋಲಾರ್ ಎನರ್ಜಿಯನ್ನು ಕೆಮಿಕಲ್ ಎನರ್ಜಿಯನ್ನಾಗಿ ಕನ್ವರ್ಟ್ ಮಾಡುತ್ತೆ. ಮುಂದೆ ಕೆಮಿಕಲ್ ಎನರ್ಜಿ ಇದ್ದದನ್ನು ನಿಮಗೆ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಸೊ ಫಸ್ಟು ಈ ಗ್ರೀನ್ ಪ್ಲ್ಯಾಂಟ್ಗಳು ಏನು ಮಾಡುತ್ತೆ ಅಂದರೆ ಈ ಸೋಲಾರ್ ಎನರ್ಜಿಯನ್ನು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಈ ಕೆಮಿಕಲ್ ಎನರ್ಜಿಯಿಂದ ನಿಮಗೆ ಏನಾಗುತ್ತೆ ಅಂದರೆ ಈ ಎಲೆಕ್ಟ್ರಿಕಲ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸರಿನಾ, ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವೆನ್ ಬ್ಲೂ ಲಿಟ್ಮಸ್ ವಾಸ್ ಆ್ಯಡೆಡ್ ಟು ಅನ್ನೋನ್ ಲಿಕ್ವಿಡ್ ಇನ್ ಟೆಸ್ಟ್ ಟ್ಯೂಬ್ ಇಟ್ ಟರ್ನ್ಡ್ ರೆಡ್, ವಾಟ್ ವಾಸ್ ದ ಲಿಕ್ವಿಡ್ ಅಂತ ಕೇಳಿದ್ದಾನೆ. ಓಕೆ, ಏನಾದರೂ ಒಂದು
ನೀಲಿ ಲಿಟ್ಮಸ್ ಪೇಪರನ್ನು ನೀಲಿ ಲಿಟ್ಮಸ್ ಪೇಪರನ್ನು ಯಾವುದಾದ್ರೂ ಒಂದು ಗೊತ್ತಿರಲಾರ್ದು ಒಂದು ಕೆಮಿಕಲಲ್ಲಿ ನಾವು ಅದ್ದಿದ್ದೀವಿ ಅಂತೆ. ಸೊ ಅದು ಏನಾಗುತ್ತೆ, ರೆಡ್ ಆಗಿ ಟರ್ನ್ ಆಗುತ್ತೆ. ಸೊ ಅದನ್ನು ನಾವು ಏನಂತ ಹೇಳ್ತೀವಿ, ಆ್ಯಸಿಡ್ ಅಂತ ಹೇಳ್ತೀವಿ. ಅದಾದ ನಂತರ ವಾಟರ್ ಅಂತ ಹೇಳ್ತೀವಿ, ಅಲ್ಕೈನಲ್ ಅಂತ ಹೇಳ್ತೀವಿ, ಮತ್ತು ಸಲೈನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ನಿಮಗೆ ಆ್ಯಸಿಡ್ ಆಗುತ್ತೆ. ಸೊ ಬ್ಲೂ ಇದ್ದದ್ದು ಏನಾದರೂ ನಿಮಗೆ ರೆಡ್ ಆದರೆ ಅದು ಆ್ಯಸಿಡ್ ಇರುತ್ತೆ. ಸೊ ಏನಾದರೂ ರೆಡ್ ಇದ್ದದ್ದು, ರೆಡ್ ಲಿಟ್ಮಸ್ ನಿಮಗೆ ಬ್ಲೂ ಆಗಿದ್ರೆ ಅದು ಏನಾಗಿರುತ್ತೆ ಅಂದರೆ ನಿಮಗೆ ಬೇಸ್ ಆಗಿರುತ್ತೆ. ಸೊ ಬೇಸ್ ಆಗಿರುತ್ತೆ ಆ ಯಾವುದು ಕೆಮಿಕಲ್ಲು. ಸರಿನಾ? ಇದು ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಳ್ಳಿ. ಏನಿಲ್ಲ, ವೈಸ್ ವರ್ಸ, ಒಂದು ನೆನ್ಪಿಟ್ಕೊಂಡ್ರೆ ಒಂದು ನೆನ್ಪಿಟ್ಕೊಳ್ಬಾರ್ದು, ಬಿಟ್ಬಿಡಬೇಕು. ಸೊ ಆಟೋಮೆಟಿಕ್ ಗೊತ್ತಾಗುತ್ತೆ. ಆ್ಯಂಡ್ ದೆನ್ 22ನೇ ಪ್ರಶ್ನೆ ಏನಿದೆ ಅಂದರೆ ಸೋರ್ ಟೇಸ್ಟಿಂಗ್ ಫುಡ್ ಈಸ್ ಡ್ಯಾಶ್ ಇನ್ ನೇಚರ್ ಅಂತ ಕೊಟ್ಟಿದ್ದಾನೆ. ಹುಳಿ ಏನು ಕಂಡುಬರುತ್ತಲ್ವಾ? ಸೊ ಹುಳಿ ಕಂಡುಬರೋದು ಫುಡ್ಡಲ್ಲಿ ಏನದು, ಆ್ಯಸಿಡಿಕ್ಕು, ನ್ಯೂಟ್ರಲ್ಲು, ಬೇಸಿಕ್ಕು ಮತ್ತು ಅಲ್ಕಲೈನ್ ಅಂತ. ಆ್ಯಂಡ್ ದೆನ್ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆ್ಯಸಿಡಿಕ್ಕು. ಆ್ಯಸಿಡಿಕ್ ಆಗಿರ್ತದೆ. ಸೊ ಸೋರ್ ಅಂದರೆ ಹುಳಿಯಾಗಿ ಕಂಡುಬರೋದು ನಿಮಗೆ ಯಾವುದು ಅಂದರೆ ಈ ಆ್ಯಸಿಡಿಕ್ ಕಂಡುಬರುತ್ತೆ. ಸರಿನಾ? ಕಹಿಯಾಗಿ ಕಂಡುಬರೋದು, ಕಹಿ ಅಂತ ಕಂಡುಬಂದರೆ ನಿಮಗೆ ಬೇಸ್ ಆಗುತ್ತೆ. ಹುಳಿ ಯಾವುದಿರುತ್ತೆ, ನಿಮಗೆ ಆ್ಯಸಿಡ್ ಇರುತ್ತೆ. ಆಲ್ವೇಸ್ ಹುಳಿ ಅನ್ನೋದು ನಿಮಗೆ ಆ್ಯಸಿಡೇ ಇರುತ್ತೆ. ಯಾಕೆ ಸರ್ ಹುಳಿ ಇದ್ದದ್ದು ಆ್ಯಸಿಡ್ ಇರುತ್ತೆ? ನಿಂಬೆಹಣ್ಣು ತಿನ್ನಿ. ನಿಂಬೆಹಣ್ಣು ಹೇಗಿರುತ್ತೆ, ನಿಂಬೆಹಣ್ಣಿನಲ್ಲಿ ನಿಮಗೆ ಸಿಟ್ರಿಕ್ ಆ್ಯಸಿಡ್ ಕಂಡುಬರುತ್ತೆ, ಮೀನ್ಸ್ ಆ್ಯಸಿಡ್ ಇದೆ. ಆ ಆ್ಯಸಿಡ್ ಹೆಂಗಿರುತ್ತೆ, ಹುಳಿಯಾಗಿರುತ್ತೆ ತಾನೇ. ಸೊ ಹುಳಿ ಅಂದರೆ ಏನು ಇಂಗ್ಲೀಷಲ್ಲಿ, ಸೋರ್ ಅಂತ ಅದರ ಅರ್ಥ. ಸರಿನಾ? ಸೊ ಕಹಿಯಾಗಿ ನಿಮ್ಗೆ ಯಾವ್ದು ಕಂಡುಬರುತ್ತೆ, ಬೇಸ್ ಕಂಡುಬರುತ್ತೆ. ಇವಾಗ ನೀವು ಏನಾದರೂ ನಿಮಗೆ ಆ್ಯಸಿಡಿಟಿ ಆದಾಗ ಹೊಟ್ಟೆನಲ್ಲಿ ನೀವು ಮ್ಯಾಗ್ನೇಷಿಯಮ್ ಹಾಲು ಕುಡಿತೀರಾ. ಮೀನ್ಸ್ ಏನಾದ್ರು ಔಷಧಿ ಕುಡಿತೀರಾ, ಅದು ಹೇಗೆ ಇರುತ್ತೆ, ಸ್ವೀಟ್ ಸೈಟ್ ಆಗಿರುತ್ತಾ ಅಥವಾ ಮ್ಯಾಂಗೋ ಜ್ಯೂಸ್ ಕುಡ್ದಂಗೆ ಇರುತ್ತಾ? ಇಲ್ಲ ತಾನೇ, ಕಹಿಯಾಗಿರುತ್ತೆ ಅದು. ಸೊ ಬೇಸ್ ಯಾವಾಗಲೂ ಕೂಡ ನಿಮಗೆ ಕಹಿಯಾಗಿರುತ್ತೆ, ಆ್ಯಸಿಡ್ ಯಾವಾಗಲೂ ಕೂಡ ನಿಮ್ಗೆ ಏನಂದರೆ ಯಾವುದು ಹುಳಿಯಾಗಿರುತ್ತೆ. ಸರಿನಾ? ಎರಡು ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ 23ನೇ ಪ್ರಶ್ನೆ ಏನಿದೆ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಕೆಮಿಕಲ್ ಚೇಂಜ್ ಅಂತ ಕೊಟ್ಟಿದ್ದಾನೆ. ನಿಮಗೆ ಹೇಳಿದ್ದೆ ನಾನು, ಕೆಮಿಕಲ್ ಚೇಂಜ್ ಮತ್ತು ಫಿಸಿಕಲ್ ಚೇಂಜ್ ಅಂತ ಎರಡು ಬರ್ತವೆ. ಇವಾಗ ಕೆಮಿಕಲ್ ಚೇಂಜ್ ಅಂದರೆ ಏನು ಅಂದರೆ ಇವಾಗ ಏನಾದರೂ ಒಂದು ವಸ್ತುವಿನಿಂದ ಒಂದು ವಸ್ತುವಿನಿಂದ ಅದನ್ನು ಏನಾದರೂ ಬದಲಾವಣೆ ಆದಾಗ, ಇವಾಗ ಒಂದು ವಸ್ತು ಲೈಕ್ ಹೇಗೆ ಹೇಳಿ ನಿಮಗೆ, ಒಂದು ಪೇಪರ್ ಇದೆ. ಈ ಪೇಪರ್ ಇದೆ, ಈ ಪೇಪರನ್ನು ನೀವು ಹರಿದು ಹಾಕ್ತೀರಾ. ಇವಾಗ ಹರಿದು ಹಾಕಿದ ಪೇಪರಿಂದ ನೀವು ರಿಟರ್ನ್ ಪೇಪರ್ ಮಾಡೋಕ್ಕೆ ಬರ್ತಿದ್ರೆ ಅದು ಫಿಸಿಕಲ್ ಚೇಂಜ್. ಏನಾದರೂ ಈ ಪೇಪರನ್ನು ನೀವು ಸುಟ್ಟು ಹಾಕಿದರೆ ಆ ಸುಟ್ಟು ಹಾಕಿರುವ ಬೂದಿಯಿಂದ ನೀವು ಪೇಪರ್ ಮಾಡೋಕ್ಕೆ ಬರೋದಿಲ್ಲ, ಅದು ಏನಾಗುತ್ತೆ, ಕೆಮಿಕಲ್ ಚೇಂಜ್ ಆಗುತ್ತೆ. ಮೀನ್ಸ್ ನೀವು ಅದು ಚೇಂಜ್ ಆದ ನಂತರ ಹೊಳ್ಳಿ ರಿಟರ್ನ್ ಅದು ಮೊದಲಿನ ಸ್ಥಿತಿಗೆ ಬರುವ ಹಾಗಿದ್ರೆ ಅದನ್ನು ನಾವು ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಏನಾದರೂ ಅದು ಮೊದಲಿನ ಸ್ಥಿತಿಗೆ ಬರಲಿಲ್ಲ ಅಂದರೆ ಅದನ್ನು ನಾವು ಕೆಮಿಕಲ್ ಚೇಂಜ್ ಅಂತ ಕರಿತೀವಿ. ಇಲ್ಲಿ ನಿಮಗೆ ಆಪ್ಷನ್ ಇದೆ, ಹೇಳಲ್ಲ ಇದು ನಿಮಗೆ. ಸೊ ಹೀಟಿಂಗ್ ಆಫ್ ಐರನ್ ಇಂಟು ರೆಡ್ ಹಾಟ್ ಅಂತ. ಸೊ ಕಬ್ಬಿಣವನ್ನು ಕೆಂಪಾಗಿ ಕಾಯಿಸಿದ ನಂತರ ಹೊಳ್ಳಿ ನೀರಾಗಿ ಹಾಕ್ರಿ, ಮತ್ತೆ ಹೊಳ್ಳಿ ಹಾಗೆ ಆಗ್ತದೆ ಕರ್ಗಾಗಿ. ಸರಿನಾ? ಸೊ ಮತ್ತೆ ಐರನ್ ಆಗೇ ಇರ್ತದೆ. ಸೊ ಇದು ಆಗೋದಿಲ್ಲ, ಇದು ಏನು ಫಿಸಿಕಲ್ ಚೇಂಜ್ ಇದೆ ನಿಮಗೆ ಇದು. ಯಾವುದು ಫಿಸಿಕಲ್ ಚೇಂಜ್ ಇದೆ. ಹಾಗೆ ಮ್ಯಾಗ್ನೆಟೈಸೇಷನ್ ಆಫ್ ಐರನ್ ಪೀಸಸ್ ಅಂತೆ. ಮ್ಯಾಗ್ನೆಟೈಸೇಷನ್ ಮಾಡೋದಂತೆ ಇವಾಗ. ಸೊ ಐರನ್ ಏನು ಇದು ಇರುತ್ತೆ ಗೊತ್ತಾ, ಮೀನ್ಸ್ ಕಬ್ಬಿಣದ ಪೀಸ್ಗಳು ಅದಕ್ಕೆ ಮ್ಯಾಗ್ನೆಟೈಸ್ ಮಾಡೋದು, ಮೀನ್ಸ್ ಅದಕ್ಕೆ ಸ್ವಲ್ಪ ಈ ಕಾಂತೀಯ ಗುಣವನ್ನು ಹೊಂದಿಸೋದಂತೆ. ಸೊ ಕಾಂತೀಯ ಗುಣ ಅದಕ್ಕೆ ಬಂತು, ಮತ್ತು ರಿಟರ್ನ್ ಅದರಲ್ಲಿರುವ ಕಾಂತೀಯ ಗುಣಗಳನ್ನು ನೀವು ತೆಗಿರಿ, ರಿಟರ್ನ್ ನಿಮಗೆ ಐರನ್ ಪೀಸ್ಗಳು ಮಾತ್ರ ಉಳಿತದೆ. ಸೊ ಇದು ಕೂಡ ಏನಾಗಿದೆ, ಫಿಸಿಕಲ್ ಚೇಂಜ್ ಆಗಿದೆ. ಆ್ಯಂಡ್ ದೆನ್ ರಸ್ಟಿಂಗ್ ಆಫ್ ಐರನ್. ಮೀನ್ಸು ಈ ಕಬ್ಬಿಣವನ್ನು ತುಕ್ಕು ಹಿಡುವಿಕೆ. ಈ ಕಬ್ಬಿಣಕ್ಕೆ ತುಕ್ಕು ಹಿಡಿತದೆ. ಕಬ್ಬಿಣ ತುಕ್ಕು ಹಿಡಿತದೆ. ಆ ಕಬ್ಬಿಣ ತುಕ್ಕು ಹಿಡಿದಾಗ ಅದೆಲ್ಲ ಹಿಂಗೆ ಪುಡಿಯಾಗಿ ಬೀಳ್ತದೆ. ಪುಡಿಯಾಗಿರೋದ್ರಿಂದ ಹೊಳಿ ರಿಟರ್ನ್ ನೀವು ಕಬ್ಬಿಣ ಮಾಡೋಕ್ಕಾಗತ್ತಾ? ನೋ ವೇ, ಚಾನ್ಸೇ ಇಲ್ಲ. ಸೊ ರಸ್ಟಿಂಗ್ ಆಫ್ ಐರನ್ ಅಥವಾ ಕಬ್ಬಿಣ ತುಕ್ಕು ಹಿಡಿಯುವಿಕೆ ಆಲ್ವೇಸ್ ಕೆಮಿಕಲ್ ಚೇಂಜ್ ಆಗಿರುತ್ತೆ. ಪೇಪರನ್ನು ಸುಡೋದು ಕೆಮಿಕಲ್ ಚೇಂಜು. ಸರಿನಾ? ನೆನ್ಪಿಟ್ಕೊಳ್ಳಿ. ಮೊಸರು ಬೆಣ್ಣೆ ಆಗೋದು ಕೆಮಿಕಲ್ ಚೇಂಜು. ಯಾಕೆ? ಬೆಣ್ಣೆಯಿಂದ ಮೊಸರು ಮಾಡೋಕ್ಕೆ ಬರುತ್ತಾ? ಆಗೋದೇ ಇಲ್ಲ. ಹಾಗೆ ಮೊಸರು ಹಾಲು ಮೊಸರಾಗೋದು ಅದು ಕೂಡ ನಿಮಗೆ ಕೆಮಿಕಲ್ ಚೇಂಜು. ಯಾಕಂದರೆ ಮೊಸರಿನಿಂದ ರಿಟರ್ನ್ ನಿಮ್ಮ ಹಾಲು ಮಾಡೋಕ್ಕೆ ಬರೋದಿಲ್ಲ. ಹಾಗೆ ಬೆಣ್ಣೆಯಿಂದ ನಿಮಗೆ ತುಪ್ಪ ಮಾಡೋದು ಅದು ಕೂಡ ಕೆಮಿಕಲ್ ಚೇಂಜೇ. ಯಾಕಂದರೆ ರಿಟರ್ನ್ ನೀವು ಬೆಣ್ಣೆಯಾಗಿ ತಂದಿಡೋಕ್ಕಾಗಲ್ಲ. ಸರಿನಾ? ಸೊ ಗೊತ್ತಿರಲಿ ಇದು ನಿಮಗೆ. ಸಿಂಪಲ್ ಇಷ್ಟೇ. ಏನು ಅಂದರೆ ಅದು ಏನಾದರೂ ಮೊದಲಿನ ಸ್ಥಿತಿಗೆ ಬರ್ತಾ ಇತ್ತು ಅಂದರೆ ಅದು ಫಿಸಿಕಲ್ ಚೇಂಜು. ಏನಾದರೂ ಮೊದಲಿನ ಸ್ಥಿತಿಗೆ ಬರಲಿಲ್ಲ ಅಂದರೆ ಏನಿಲ್ಲ, ಯಾವುದು ಕೆಮಿಕಲ್ ಚೇಂಜ್ ಆಗುತ್ತೆ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ 24ನೇ ಪ್ರಶ್ನೆ ಏನಿದೆ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆನ್ ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸಸ್ ಅಂತ ಕೊಟ್ಟಿದ್ದಾನೆ. ಯಾವುದು ಇದರಲ್ಲಿ ಉರಿಯಲ್ಲ ಅಂತ. ಇನ್ಫ್ಲೇಮೇಬಲ್, ನಾಟ್ ಇನ್ಫ್ಲೇಮೇಬಲ್ ಅಂದರೆ ಯಾವುದು ಇದರಲ್ಲಿ ಉರಿಯೋದಿಲ್ಲ. ಸೊ ಆಲ್ಕೋಹಾಲು, ಜ್ಯೂಸ್ ನೈಟ್ ಕುಡಿಯೋ ಜ್ಯೂಸ್, ಗೋವಾ ಜ್ಯೂಸ್. ಈ ಗೋವಾ ಜ್ಯೂಸನ್ನು ನೀವು ಏನಾದರೂ ಬೆಂಕಿ ಹಚ್ಚಿರಿ, ಸುಟ್ಟು ಬಿಡುತ್ತೆ. ಏನಾದರೂ ನಿಮ್ಮ ಯಾವುದಾದ್ರು ಒಂದು ಬಟ್ಟೆ ಮೇಲೆ, ಇಲ್ಲಾಂದರೆ ಬೆಳಗ್ಗೆ ನೀರು ಕಾಯಿಸ್ತೀರಲ್ವಾ ಒಲೆಯಲ್ಲಿ. ಸೊ ಆ ಒಲೆಯಲ್ಲಿ ನೀವೇನು ಮಾಡ್ತೀರಾ, ನಿಮ್ಮ ಏನಾದರೂ ಸೀಮೆಎಣ್ಣೆ ಇರಲಿಲ್ಲ ಮನೆಯಲ್ಲಿ, ಯಾವುದದು ಏನಂತ ಕರೀತಾರೆ ಅದಕ್ಕೆ, ಸೀಮೆಎಣ್ಣೆ ಕನ್ನಡದ ನಮ್ಮ ಭಾಷೆಯಲ್ಲಿ, ಲೋಕಲ್ ಭಾಷೆಯಲ್ಲಿ, ವಾಟ್ ಎವರ್. ಅದಕ್ಕೆ ಅದು ಏನಾದರೂ ಇರಲಿಲ್ಲ ಅಂದರೆ ಆಲ್ಕೋಹಾಲ್ ಹಾಕಿ, ಜ್ಯೂಸ್ ಹಾಕಿ, ನೀವು ಗೋವಾ ಜ್ಯೂಸ್ ಹಾಕಿ ಬೆಂಕಿ ಹಚ್ಚಿರಿ, ಹತ್ತದೆ. ಸರಿನಾ? ಹತ್ತಲ್ಲ ಅಂತಲ್ಲಿ ಹತ್ತದೆ. ಸೊ ಅದಾದ ನಂತರ LPG ಮನೆಯಲ್ಲಿ ಅಡುಗೆನೇ ಮಾಡ್ತೀರಾ, ಇದು ಕೂಡ ಬೆಂಕಿ ಹತ್ತದೆ. ಪೆಟ್ರೋಲು
ಇದು ಕೂಡ ಹತ್ತದೆ, ಬೇಕಾದರೆ ಟ್ರೈ ಮಾಡ್ಬೋದೇನೋ. ಓಕೆ, ಬಟ್ ಮಾಡಬೇಡಿ. ಬಟ್ ಇದು ಕೂಡ ಹತ್ತದೆ. ಬಟ್ ಆಕ್ಸಿಜನ್ ಉಸಿರಾಡ್ತೀವಿ, ಇದನ್ನೆಲ್ಲಿ ಬೆಂಕಿ ಹತ್ತಬೇಕು? ಇದು ಬೆಂಕಿ ಹತ್ತಲ್ಲ ಇದು. ಓಕೆ, ಇದು ಒಳ್ಳೇದಿದೆ. ಸೊ ಆಕ್ಸಿಜನ್ ಏನು ಮಾಡುತ್ತೆ, ಅದು ಬೆಂಕಿ ಹತ್ತಲ್ಲ. ಓಕೆ, ಅದು ಉರಿಯೋದಿಲ್ಲ. ಬಟ್ ಇದು ಉರಿಯೋದಕ್ಕೆ ಸಹಾಯ ಮಾಡ್ತದೆ, ಬಟ್ ಉರಿಯಲ್ಲ ಅಷ್ಟೇ. ಸರಿನಾ? ಉರಿಯೋದಕ್ಕೆ ಸಹಾಯ ಮಾಡ್ತದೆ, ಬಟ್ ಉರಿಯಲ್ಲ. ಇದು ಯಾವುದು? ಆಕ್ಸಿಜನ್ನು. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ 25ನೇ ಪ್ರಶ್ನೆ ಹಾಗೂ ಈ ಕ್ಲಾಸಿನ ಕೊನೆಯ ಪ್ರಶ್ನೆ ಯಾವುದು ಅಂದರೆ, ಹೌ ಮೆನಿ ಕಲರ್ಸ್ ಆರ್ ಇನ್ ವೈಟ್ ಲೈಟ್ ಕಲರ್ ಅಂತ ಕೊಟ್ಟಿದ್ದಾನೆ. ಸೊ ಬಿಳಿ ಬಣ್ಣದಲ್ಲಿ ಎಷ್ಟು ಬಣ್ಣಗಳಿರ್ತವೆ? ಬಿಳಿ ಬಣ್ಣಗಳಲ್ಲಿ 7 ಬಣ್ಣಗಳಿರ್ತವೆ. ಕಾಮನಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳಿರ್ತವೆ? ಇದೇ 7 ಬಣ್ಣಗಳು. ಯಾವುದು? ವಿಬ್ಗಯಾರ್, VIBGYOR ಅಂತ. ಓಕೆ, ಸೊ ವಿಬ್ಗಯಾರ್ ಅಂತ ನಾವು ಹೇಳ್ತೀವಿ. ಯಾವುದು? ಇರುವಂತಹ ಬಣ್ಣಗಳು. ಸರಿನಾ? ಇದೇ ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಳಿ. ಯಾವುದು? VIBGYO ಫುಲ್ಲು ಲಾಸ್ಟಿಗೆ ಆರ್ ಕಂಡು ಬರುತ್ತೆ ನಿಮಗೆ. ಓಕೆ, ಸೊ ಅತ್ಯಂತ ಕೆಳಗೆ ಕಂಡು ಬರೋ ಬಣ್ಣ ಯಾವುದು? ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಅತ್ಯಂತ ಮೇಲೆ ಇರುವ ಕಂಡು ಬರ್ತಕ್ಕಂತಹ ನಿಮಗೆ ಕಾಮನ್ ಬಿಲ್ನಲ್ಲಿ ಬಣ್ಣ ಯಾವುದು ಅಂತ ಕೇಳ್ತೇನೆ? ರೆಡ್ಡು. ಹಾಗೆ ಮಿಡಲಲ್ಲಿ ಕಂಡು ಬರೋದು ಯಾವುದು ಅಂತ ಕೇಳ್ತೇನೆ ನಿಮಗೆ? ಇದೇ ಗ್ರೀನು ಮತ್ತು ಬ್ಲೂ ಕಂಡು ಬರ್ತವೆ. ಓಕೆ, ಹಾಗೆ ಅತ್ಯಂತ ಕೆಳಗಡೆ ಯಾವ್ದು ಕಂಡು ಬರುತ್ತೆ ನಿಮಗೆ? ಈ ವೈಲೆಟ್ ಕಂಡು ಬರುತ್ತೆ. ಸರಿನಾ? ವೈಲೆಟ್ ಮೇಲ್ಗಡೆ ಇಂಡಿಗೋ ಮೇಲ್ಗಡೆ ಬ್ಲೂ ಮೇಲೆ ಗ್ರೀನ್ ಮೇಲೆ ಯೆಲ್ಲೋ ಮೇಲೆ ಆರೆಂಜ್ ಮೇಲೆ ರೆಡ್ ಕಂಡು ಬರುತ್ತೆ. ಸರಿನಾ? ಇಷ್ಟು ಇಂಪಾರ್ಟೆಂಟ್ ಇದಾವೆ, ನೆನ್ಪಿಟ್ಕೊಳ್ಳಿ. ಸರಿಯಾ? ಹಾಗೆ ನಿಮಗೆ ಪ್ರಾಥಮಿಕ ಬಣ್ಣಗಳು ಎಷ್ಟು ಅಂತ ಕೇಳ್ತೇನೆ ನಿಮಗೆ. ಪ್ರಾಥಮಿಕ ಬಣ್ಣಗಳು 3. ಯಾವುದು? GRB. ಓಕೆ, ಯಾವುದು? ಗ್ರೀನು, ರೆಡ್ಡು ಮತ್ತು ಬ್ಲೂ. ಓಕೆ, ಗ್ರೀನ್ ಮತ್ತು ರೆಡ್ ಮತ್ತು ಬ್ಲೂ. GRB ತುಪ್ಪ. ಸೊ ಹಾಗೆ ನೆನ್ಪಿಟ್ಕೋಬೋದು ನೀವು. ಸೊ ಪ್ರಾಥಮಿಕ ಬಣ್ಣಗಳು ಎಷ್ಟು ಅಂದರೆ 3 ಬಣ್ಣಗಳು ಕಂಡು ಬರ್ತವೆ. GRB, ಗ್ರೀನ್, ರೆಡ್ ಮತ್ತು ಬ್ಲೂ ಅನ್ನೋದು. ಸರಿನಾ? ಸೊ ಇಷ್ಟು ಈ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾಗಿದೆ. ಸೊ ಆಲ್ರೆಡಿ ಆ್ಯಂಡ್ ನೆಕ್ಸ್ಟ್ ಉಳಿದಿರ್ತಕ್ಕಂತಹ 25 ಪ್ರಶ್ನೆಗಳನ್ನು ನೆಕ್ಸ್ಟ್ ನಿಮ್ಮ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಒನ್ಸ್ ಅಗೇನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.